ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಸುವಾರ್ತಿಕ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ದೇವರು ವಾಗ್ದಾನ ಮಾಡಿದತ್ತನು ನಂಬಿಗಸ್ತನಾಗಿದ್ದಾನೆ. ಒಂದು ವೇಳೆ ನಮ್ಮ ಜೀವಿತದಲ್ಲಿ ದೇವರು ಒಂದು ಯೋಜನೆಯನ್ನು ಇಟ್ಟಿರುವುದಾದರೆ ಅದನ್ನು ತಕ್ಕ ಸಮಯದಲ್ಲಿ ಪೂರ್ಣವಾಗಿ ನೆರವೇರಿಸಲು ಶಕ್ತನಾದ ದೇವರಾಗಿದ್ದಾನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಪಾಸ್ಟರ್ ವಿದ್ಯಾಧರ್ ಅವರು ಇದ್ದಾರೆ. ಪಾಸ್ಟರ್ ವಿದ್ಯಾಧರ್, ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪಾಸ್ಟರ್ ವಿದ್ಯಾಧರ್, ನೀವು ಎಲ್ಲಿ ಸೇವೆ ಮಾಡ್ತಿದ್ರಿ? ನಾವು ಅಂಕೋಲಾದಲ್ಲಿ ಸೇವೆ ಮಾಡ್ತೀವಿ. ಅಂಕೋಲಾದಲ್ಲಿ ನಿಮ್ಮದೇ ಸ್ವಂತ ಸಭೆ? ಹೌದು, ಕುಟುಂಬವಾಗಿ ಮನೆಯಲ್ಲಿ ನಾವು ದೇವರನ್ನು ಆರಾಧಿಸ್ತಿದ್ರಿ. ಈಗ ರಕ್ಷಣೆಗೆ ಬಂದು ಎಷ್ಟು ವರ್ಷ ಆಯಿತು? 8 ವರ್ಷ ಆಯಿತು. 8 ವರ್ಷದಿಂದ ನೀವು ರಕ್ಷಣೆಗೆ ಬಂದಿದ್ದೀರಿ. ಪೂರ್ಣಕಾಲಿಕ ಸೇವೆ ಪ್ರಾರಂಭ ಮಾಡಿ ಎಷ್ಟು ಸಮಯ? ಅಂದರೆ ಪ್ರಾರಂಭದಲ್ಲೂ ಪೂರ್ಣ ಸೇವೆ. ಓಕೆ, ನೀವು ಅಂದರೆ ಯಾವಾಗ ರಕ್ಷಣೆ ಹೊಂದಿದ್ರೆ ನಂತರ ನೀವು ಸೇವೆಯಲ್ಲಿ. ಓಕೆ, ನಿಮ್ಮ ಹುಟ್ಟಿ ಬೆಳೆದ ಊರು? ಅಂಕೋಲವೇ. ಅಂಕೋಲಾದಿಂದ ಒಂದು 5 ಕಿಲೋಮೀಟರ್ ಕೇಣಿ ಗಾಬಿತೋಡ ಈ ಒಂದು ಸ್ಥಳದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾರೆ. ಅಂಕೋಲದ ಹತ್ತಿರದ ಒಂದು ಊರಲ್ಲಿ. ಓಕೆ, ಅಲ್ಲಿ ಹುಟ್ಟಿ ಬೆಳೆದ ವಿದ್ಯಾಭ್ಯಾಸ ಎಲ್ಲ? ಬಾಲ್ಯ ಮತ್ತು ವಿದ್ಯಾಭ್ಯಾಸ ಅಲ್ಲೇ ಆಯಿತು. ಯಾವ ರೀತಿಯಲ್ಲಿ ಇತ್ತು ನಿಮ್ಮ ಬಾಲ್ಯ ಜೀವಿತ? ಬಾಲ್ಯ ಜೀವಿತ ತುಂಬ ಕಠಿಣವಾಗಿತ್ತು, ಹೋರಾಟ ಇತ್ತು. ನಮ್ಮ ತಂದೆ ತಾಯಿ ಇದ್ದರು, ಆದರೆ ತಂದೆ ಭಯಂಕರ ಕುಡುಕರಿದ್ದರು. ಕುಡಿಯೋದು, ಮಕ್ಕಳ ಬಗ್ಗೆ ಒಂದು ಚಿಂತೆ ಇಲ್ಲ. ನನಗೆ 2 ಅಣ್ಣಂದಿರು, 3 ಮಂದಿ ಅಕ್ಕಿಂದಿರು. ಕೊನೆಯದಾಗಿ ನಾನು ಲಾಸ್ಟ್ 6ನೇದಾಗಿ ನಾನಿದ್ದೆ. ಕಲಿಬೇಕಂತ ಒಂದು ಛಲ ಇತ್ತು. ಒಟ್ಟಿನ ಏನೋ ಒಂದು ಸಾಧಿಸಬೇಕು, ಏನೋ ಒಂದು ಮಾಡಬೇಕು. ಆದರೆ ಆ ಒಂದು ಪರಿಸ್ಥಿತಿಯಲ್ಲಿ ಅದು ಕಲೀಲಿಕ್ಕೆ ಒಳ್ಳೆ ವಾತಾವರಣ ಇಲ್ಲಾಗಿತ್ತು. ಮನೆಯಲ್ಲಿ ಇಲ್ಲಾಗಿತ್ತು, ಪ್ರೋತ್ಸಾಹ ಇಲ್ಲ, ಏನಿಲ್ಲ. ಫಸ್ಟ್ ಸ್ಟ್ಯಾಂಡರ್ಡಿಂದ ಆ ರೀತಿಯಾದಂಥ ಹೋರಾಟ ಇತ್ತು. ಯಾಕೆಂದರೆ ನಮ್ಮ ತಂದೆ ತುಂಬ ಕುಡಿತಿದ್ರು. ಕುಡಿದಾಗ ಏನಿಲ್ಲ, ಮನೆಯಲ್ಲಿ ಒಬ್ಬರು ಇರ್ತಾ ಇಲ್ಲ, ಎಲ್ಲರೂ ಹೋಗೋದು, ಮನೆಯಲ್ಲಿ ಯಾರು ಇಲ್ಲ, ಅಡುಗೆ ಹಾಗೆ, ಊಟ ಇಲ್ಲ. ಈ ರೀತಿಯಾದಂಥ ಭಯಂಕರವಾದ ಒಂದು ಜಗಳದ ಆ ಕುಟುಂಬ ಆಗಿತ್ತು. ಮತ್ತು ಅಂಥ ಪರಿಸ್ಥಿತಿಯಲ್ಲಿ ನಾನು ಬೆಳೆದೆ. ಆದರೆ ದೇವರ ಒಂದು ಕೃಪೆ ನನ್ನ ಮೇಲೆ ಇತ್ತು. ಆದರೆ ಯಾವ ದೇವರು ಅಂತ ಗೊತ್ತಿಲ್ಲ. ಈ ರೀತಿ ಇರುವಾಗ ಒಂದು ಛಲ ಇತ್ತು, ಕಲಿಬೇಕು. ಈ ರೀತಿ ಇರುವಾಗ ನಾನು 1st ಸ್ಟ್ಯಾಂಡರ್ಡಿಂದ 5 ಸ್ಟ್ಯಾಂಡರ್ಡ್ ತನಕ ಓದಿದೆ. ಆದರೆ ಮನೆಯಲ್ಲಿ ಓದಲಿಕ್ಕೆ ಸಿಗದೇ ಇರುವುದರಿಂದ ಎಕ್ಸಾಮ್ನಲ್ಲಿ ಏನು ಬರೀಲಿಕ್ಕೆ ಆಗ್ತಾ ಇಲ್ಲಾಗಿತ್ತು. 5ನೇ ತರಗತಿ ಹೇಗೆ ಹೋರಾಟ ಮಾಡಿ 6th ಮತ್ತು 7th ನಮ್ಮ ಊರಲ್ಲಿರುವಂಥದ್ದು 1ರಿಂದ 7ನೇ ತರಗತಿಯವರೆಗೆ ಮಾತ್ರ. ನಿಮ್ಮ ಊರಲ್ಲಿ ಅಷ್ಟೇ ಇರುವುದು. ಆಮೇಲೆ ಒಂದು ಮೈಂಡಲ್ಲಿ ಒಂದು ಇದು ಬಂತು, ಯಾವ ರೀತಿ ಕಲಿಬೇಕು. ಮನೆಯಲ್ಲಿ ಓದ್ಲಿಕ್ಕೆ ಆಗಲಿಲ್ಲ, ಎಕ್ಸಾಮ್ನಲ್ಲಿ ಫಸ್ಟ್ ಬರಬೇಕು, ಮತ್ತು ನಾನೇ ಕ್ಲಾಸಲ್ಲಿ ಲೀಡರ್ ಆಗಿದೆ. ಅಂದರೆ ಏನೋ ಒಂದು ಇದ್ದಿತ್ತು, ಒಂದು ಕ್ವಾಲಿಟಿ ಛಲ ಇತ್ತು. ಆವಾಗ ನಾನು ಲೀಡರ್ ಆಗಿದ್ದರಿಂದ ಇಡೀ ಶಾಲೆಯ ಒಂದು ಚಾವಿ ಒಂದು ಡೂಪ್ಲಿಕೇಟ್ ಮಾಡಿ ಇಡೀ ಶಾಲೆನೇ ನನ್ನ ಕಬ್ಜದಲ್ಲಿತ್ತು, ಅಷ್ಟು ಒಂದು ವಯಸ್ಸಿಗೆ. ಆಮೇಲೆ ಎಕ್ಸಾಮ್ ಬರುವಾಗ ಈ ರೀತಿ ಪ್ರಶ್ನೆಗೆ ಉತ್ತರ ಕೊಡೋದು ಟೀಚರಿಗೆ, ನಾನು ಸುಲಭವಾಗಿ ಪ್ರಶ್ನೆಗೆ ಉತ್ತರ ಕೊಡ್ತಿದ್ದೆ ಎಲ್ಲ. ಆದರೆ ಎಕ್ಸಾಮ್ನಲ್ಲಿ ಬರೀಲಿಕ್ಕೆ ಆಗ್ತಾ ಇಲ್ಲಾಗಿತ್ತು. ಕಾರಣ ಮನೆಯಲ್ಲಿ ಓದ್ಲಿಕ್ಕೆ ಆಗ್ತಾ ಇಲ್ಲಾಗಿತ್ತು. ಮನೆಯಲ್ಲಿ ಓದು ಬರಹ ಇಲ್ಲ, ಯಾಕೆಂದರೆ ವಾತಾವರಣ ತುಂಬ ಗಲಾಟೆ ಜಗಳ ಇತ್ತು. ತಂದೆ ಓದ್ಲಿಕ್ಕೆ ಕುತ್ಕೊಳ್ಳುವ ಅಂದ್ರೆ ಮನೆಯಲ್ಲಿ ಗಲಾಟೆ. ಈ ರೀತಿಯಾಗಿ ನಾನು ಡೂಪ್ಲಿಕೇಟ್ ಚಾವಿ ಮಾಡಿಕೊಂಡು ವಾರ್ಷಿಕ ಪರೀಕ್ಷೆ ಬರ್ತದೆ. ಆದರೆ ಈ ರೀತಿ ಮಾಡಬಾರ್ದು, ನಾನು ಮಾಡಿದೆ ಅಂತ. ಆದರೆ ಇದೊಂದು ಭಯಂಕರವಾದ ಆಲೋಚನೆ. ಆದರೂ ಯಾರಿಗೂ ಇದು ಬಹಿರಂಗ ಆಗಲಿಲ್ಲ. ನಾನು ಹೋಗಿ ಕ್ವಶನ್ ಪೇಪರ್ ಎಲ್ಲ ತಗೊಂಡು ಬರೋದು ಟಿಜೋರಿಯಲ್ಲಿ. ನೀವು ತಗೊಂಡು ಬರ್ತಿದ್ದೆ. ರಾತ್ರಿ ಹೋಗಿ ತಗೊಂಡ್ಬರೋದು, ಇನ್ನೊಬ್ಬ ಫ್ರೆಂಡಿಗೆ ತಗೊಂಡು ಬರೋದು, ಮನೆಯಲ್ಲಿ ಎಲ್ಲ ಓದೋದು, ಅದೇ ರೀತಿ ಬರೋದು. ಫಸ್ಟ್ ಕ್ಲಾಸ್ 6th ಮತ್ತು 7th ಆ ರೀತಿ ಮಾಡ್ತಾ ಇದ್ದೆ. ಇದು ಯಾರಿಗೂ ಗೊತ್ತಿಲ್ಲ. ನಿಮ್ಮ ಸ್ನೇಹಿತರಿಗೆ ನೀವು ಹೆಲ್ಪ್ ಮಾಡ್ತಿದ್ದೆ. ಎಲ್ಲರಿಗೂ ನಾನು ಹೇಳ್ತಿದ್ದೆ, ಪ್ರವಾದನೆಯಾಗಿ ನಾಳೆ ಇಂಥ ಬೀಳ್ತದೆ ಈ ರೀತಿ ಪದ್ಯ. ಅವರೆಲ್ಲ ಬರ್ಕೊಳ್ಳೋದು ಪಟ 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 ಅಂತ. ಲೀಡರ್ ಇದ್ರಿಂದ ನಾನೇ ಹೋಗಿ ಮೊದಲು ಚಾವಿ ತೆಗೆಯುವುದು, ಯಾವುದು ಕ್ಲಾಸ್ ರೂಮ್ನಾಗಲಿ ಎಲ್ಲ ರೀತಿಯ ಸಂಶಯ ಸುಧಾ ಬರಲಿಲ್ಲ. ಅಂದ್ರೆ ಆ ರೀತಿ ಬೆಳೆದೆ. ನಿಮ್ಗೊಂದು ಛಲ ಇತ್ತು, ಓದ್ಬೇಕು ಈ ರೀತಿ ಛಲ ಎಂಬುದಾಗಿ. ಆ ರೀತಿ ಇತ್ತು. 7th ಕ್ಲಾಸ್ ಎಕ್ಸಾಮ್ನಲ್ಲಿ ಒಳ್ಳೆ ಅಂಕದೊಂದಿಗೆ ಒಳ್ಳೆ ಪಾಸ್ ಆದೆ. ಅಂದರೆ ಎಲ್ಲ ನನ್ನ ಹತ್ರ ಇತ್ತು, ನೋಡ್ಕೊಂಡು ಹೇಳೋದು. ಆದರೆ ನನಗೆ ಗೊತ್ತು, ನನಗಿಂತ ಹುಷಾರಿದ್ದ 1-2 ಹುಡುಗರಿದ್ದಾರೆ, ಅವರಿಗಿಂತ ನಾನು ಮೇಲೆ ಬಂದಿದ್ದೆ. ಯಾಕೆಂದರೆ ಮುಂಚೆನೇ ಎಲ್ಲ ಇದಾಗಿತ್ತು. ಆಮೇಲೆ ಈ ರೀತಿ ಇರುವಾಗ ಬಹುಮಾನಗಳು ತುಂಬ ಇಟ್ಟಿದ್ರು.
ಎಲ್ಲ ಬಹುಮಾನ ನನಗೆ ಬಂತು. ಲಾಸ್ಟಿಗೆ ವಾರ್ಷಿಕೋತ್ಸವದಲ್ಲಿ ಈ ರೀತಿಯಾಗಿ 7ನೇ ಕ್ಲಾಸ್ ನನ್ನ ಮುಗೀತು. 7ನೇ ಕ್ಲಾಸ್ ನಂತರ ನಮ್ಮ ಊರಿಂದ ಒಂದು 5 ಕಿಲೋಮೀಟರ್ ಬೇರೆ ಕಡೆ ಹೋಗಬೇಕು. ಹೈಸ್ಕೂಲ್ ಜೀವನ ಇದು, ಹೈಸ್ಕೂಲ್ ಜೀವನ 8, 9, 10ನೇ ಕ್ಲಾಸಿಗೆ. ಅಲ್ಲೂ ಕೂಡ ನನಗೆ ಇದೇ ಒಂದು ಬಂತು. ಅಲ್ಲಿ ಕೂಡ ಅಲ್ಲಿ ಕಬ್ಜಾ ಮಾಡಿಬಿಟ್ಟೆ. ಅಲ್ಲಿ ಸಹ ಕೂಡ ನೀವು ಎಲ್ಲರೊಟ್ಟಿಗೆ, ನನ್ಗೆ ಅನಿಸ್ತದೆ ಎಲ್ಲರೊಟ್ಟಿಗೆ ಫ್ರೆಂಡ್ಲಿ ಆಗಿರೋದು, ಟೀಚರ್ಸ್ ನವರ ಹತ್ರ ಎಲ್ಲ ಆಪ್ತರಾಗಿದ್ರಿ ನೀವು. ಲೀಡರ್ ಆಗಿದ್ದೆ. ಭಾಷಣ ಇದ್ರೆ ನಾನೇ ಮಾಡೋದು ಮುಂದೆ, ಮತ್ತು ಒಳ್ಳೇದು ಎಲ್ಲದಕ್ಕೂ ಲೀಡರ್ ಆಗಿದ್ದೆ. ಅದಕ್ಕಾಗಿ ಪ್ರಾಬ್ಲಮ್ ಇಲ್ಲ. 8 ಮತ್ತು 9ನೇ ಕ್ಲಾಸು ಅದೇ ರೀತಿ ಇತ್ತು. ಆ ರೀತಿ ಇರುವಾಗ ದೇವರು ಒಂದು ವಿಶೇಷವಾದ ಜ್ಞಾನ ಬುದ್ಧಿ ಹಾಕಿದ್ರು. ಒಂದು ವೇಳೆ ಈ ರೀತಿಯಾದ ವಾತಾವರಣ ಮನೆಯಲ್ಲಿ ಇತ್ತು, ಆದರೆ ಸ್ಕೂಲಲ್ಲಿ ಕೂಡ ಒಳ್ಳೆ, ಆದರೂ ಕೂಡ ಒಂದು ದರಿದ್ರ ಇತ್ತು. ಸರಿಯಾದ ಸ್ಕೂಲ್ ಡ್ರೆಸ್ ಇಲ್ಲದೆ, ಒಂದು ಯಾವುದೇ ಒಂದು ಸವಲತ್ತಿಲ್ಲದೆ, ಬುಕ್ಸ್ ಆಗಲಿ ಎಲ್ಲದಕ್ಕೂ ಈ ಕೊರತೆ ಇರುವಾಗ ಅದೆಲ್ಲ 8th 9th ಕ್ಲಾಸಲ್ಲಿ ನಾನು ಕ್ಲಾಸಿಂದ ನಾನೇ ತಗೊಳ್ತಿದ್ದೆ. ಬೇರೆಯವ್ರದ್ದೆಲ್ಲ ಬುಕ್ಸ್ಗಳು ಇರ್ತಿತ್ತು, ಅದು ತಗೊಳ್ಳೋದು, ಲೈಬ್ರರಿ ಒಳ್ಳೊಳ್ಳೆ ಪುಸ್ತಕ ಓದೋದು, ಗೇಮ್ಸ್ಗೋಸ್ಕರ ಈ ರೀತಿಯಾದಂಥ ಒಂದು ಆ್ಯಕ್ಟಿವಿಟೀಸ್ ಆದರೆ 2 ವರ್ಷ ನಡೀತು. ಯಾರಿಗೂ ಗೊತ್ತಾಗಲಿಲ್ಲ. 10ನೇ ಕ್ಲಾಸು ನಾನು ಓದುವಾಗ ಅದು SSLC, ಖುದ್ದಾಗಿ ನಾನು ಸ್ಟಡಿ ಮಾಡಬೇಕು. ಅದಕ್ಕಾಗಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಒಂದು ದೇವರಲ್ಲಿ ಮಾಡೋದು, ದೇವರೇ ನನಗೆ ಒಳ್ಳೆ ರೀತಿಯಲ್ಲಿ ನಡೆಸು, ಇಷ್ಟೆಲ್ಲ ನೀನು ಹೆಲ್ಪ್ ಮಾಡಿದ್ಯಾ. ನಾನು ನಂಬ್ತಿದ್ದೆ ಯಾವುದೋ ಒಂದು ಶಕ್ತಿ ಇದೆಲ್ಲ ನನಗೆ ಒಂದು ಸಹಾಯ ಮಾಡ್ತಾ ಇದೆ. ದೇವರ ಮೇಲೆ ನಂಬಿಕೆ ಇತ್ತು. ಅಂದ್ರೆ ಇಲ್ಲ, ಸಾಮಾನ್ಯವಾಗಿ ಒಂದು ನಂಬಿಕೆ, ದೇವರೆಲ್ಲ ಒಳ್ಳೇದು ಮಾಡ್ತಾರೆ. ಆದ್ರೆ ಛಲ ಬಿಡಬಾರ್ದು. ಒಂದು ಒಳ್ಳೆ ರೀತಿಯಲ್ಲಿ ಮುನ್ನುಗ್ಗುವಾಗ ಅದಕ್ಕೆ ಎಲ್ಲದಕ್ಕೂ ಸಹಾಯ ಆಗ್ತಾನೆ. ಈ ರೀತಿಯಾದ ವಾತಾವರಣದಲ್ಲಿ 10ನೇ ಕ್ಲಾಸ್ SSLCಯಲ್ಲೂ ಕೂಡ ಒಳ್ಳೆ ನಾನು ಓದಿ ನಾನು ಬರೆಯುವಾಗ ಒಳ್ಳೆ ಅಂಕ ಪಡೆದು ಕೂಡ SSLC ಪಾಸ್ ಆದೆ. ಅಂದ್ರೆ SSLC ಯಾರ್ದು ಸಹಾಯ ಇಲ್ಲ, ಕ್ವೆಶ್ಚನ್ ಪೇಪರ್ ಏನಾದ್ರೂ ಮಾಡ್ತಿದ್ರೆ. ಆದ್ರೆ 10ನೇ ಕ್ಲಾಸ್ ಅಲ್ಲಿ ಪಬ್ಲಿಕ್ ಪರೀಕ್ಷೆ, ನಿಮ್ಮ ಸ್ವಪ್ರಯತ್ನದಲ್ಲಿ ಒಂದು ದೇವರ ಮೇಲೆ ನಂಬಿಕೆ ಇತ್ತು, ಛಲ ಇತ್ತು. ಓಕೆ, 10ನೇ ಕ್ಲಾಸ್ ಅಲ್ಲಿ ಒಳ್ಳೆ ಅಂಕ ಗಳಿಸಿ ಪಾಸ್ ಆದ್ರಿ. ಆ 10ನೇ ಕ್ಲಾಸ್ಗೆ ನಾನು ಸಾವಕಾಶವಾಗಿ ಪಾಪಕ್ಕೆ ಜಾರದೆ. ಪಾಪ ಅಂದ್ರೆ ಕುಡುಕತನ ಮತ್ತು ಸಿಗರೇಟ್. 10ನೇ ಕ್ಲಾಸಿಗೆ ಯಾಕೆಂದ್ರೆ ಅಂತ ಫ್ರೆಂಡ್ಸ್ಗಳು ಇದ್ರು. ಯಾಕೆಂದ್ರೆ ಮನೆಯಲ್ಲಿ ಏನಿಲ್ಲ, ಒಬ್ರಿಗೊಬ್ರಿಗೆ ಗೊತ್ತಿಲ್ಲ ಯಾರು ಏನ್ ಮಾಡ್ತಾ ಇದ್ರೆ. ಅಣ್ಣಂದಿರಿದ್ರು, ತಂದೆ ಇದ್ರು, ಏನು ಯಾರು ಮಾಡ್ತಾ ಇದ್ರೆ ಅದು ಗೊತ್ತಿಲ್ಲ. ಹೆಲ್ಪ್ ಇಲ್ಲ, ಸಹಾಯ ಇಲ್ಲ, ಏನಿಲ್ಲ. ಜೀವಿತದಲ್ಲಿ ಅವರಲ್ಲಿ ಇದ್ದಿತ್ತು. ಆದರೆ ನನಗೆ ಒಂದು ಛಲ ಇತ್ತು, ಒಂದು ಒಳ್ಳೆ ನೌಕರಿ, ಒಂದು ಒಳ್ಳೆ ಮನೆ ಮಾಡ್ಬೇಕು, ಅಂದ್ರೆ ಒಳ್ಳೇದಾಗಿ ಒಂದು ಜೀವಿಸಬೇಕು ಅಂತ ಒಂದು ಛಲ ಇತ್ತು. ಆವಾಗ ಡ್ರಿಂಕ್ಸ್ ಎಲ್ಲ ಶುರು ಆಯಿತು, ಫ್ರೆಂಡ್ಸ್ಗಳು ಶುರು ಆಯಿತು, ಕಳ್ಳತನನೂ ಕೂಡ ಶುರು ಆಯಿತು. ಈ ರೀತಿ ಕಳ್ಳತನ ಅಂದ್ರೆ ಯಾರಿಗೂ ಗೊತ್ತಿಲ್ಲ. ಮಾಸ್ಟರ್ ಚಾವಿ ನಮ್ಮ ಹತ್ರ ಇರ್ತಿತ್ತು, ಚಾವಿ ಇರ್ತಿತ್ತು. ಅದಕ್ಕಾಗಿ ಈ ಒಂದು ಅಭ್ಯಾಸ ನನ್ನದು 5, 6, 7 ಅಥವಾ 8, 9 ಈ ರೀತಿಯಾದಿ ಸ್ಕೂಲಲ್ಲಿ ಮಾಡುವಾಗ ಒಂದು ಅನ್ನಿಸ್ತು, ನಾನು ಮನೆಯಲ್ಲಿ ಯಾಕೆ ಮಾಡಬಾರ್ದು? ಅದು ಯಾರ ಮನೆಯಲ್ಲಿ? ನನ್ನ ಅಕ್ಕನ ಮನೆಯಲ್ಲಿ ಸ್ವಲ್ಪ ದುಡ್ಡು ಬಿಡಿ ಇರ್ತಿದೆ. ನನಗನ್ನಿಸ್ತು ಈಗ ಮನೆ ಬೇಡ, ಎಲ್ಲಾದರೂ ಹೊರಟು ಹೋಗಿಬಿಡೋಣ, ಬೆಂಗಳೂರು ಅಥವಾ ಬಾಂಬೆ, ಇದು ನನ್ನ ಲಕ್ಷ್ಯ ಆಗಿತ್ತು. ಅಲ್ಲಿ ಎಲ್ಲಾದರೂ ಇದ್ರೂ ಕೆಲಸ ಮಾಡಿ ಒಳ್ಳೆ ಸಂಪಾದನೆ ಮಾಡಿ ಒಳ್ಳೆ ಆಗಬೇಕು. ಈ ರೀತಿಯಾಗಿ ಈ ಜನರ ಹತ್ರ ಇರಬಾರ್ದು, ಈ ಒಂದು ಛಲ ಇತ್ತು. ಅಲ್ಲಿ ಕೂಡ ಸಕ್ಸಸ್ ಆದೆ. ಅಂದ್ರೆ SSLC ನೀವು ಮುಗಿಸಿದ ಮೇಲೆ ಒಳ್ಳೆ ಅಂಕ ಗಳಿಸಿ ಪಾಸ್ ಕೂಡ ನಂತರ ಈ ಒಂದು ಕಾಲೇಜಿಗೆ ಹೋಗ್ಬೇಕಂತ ಕಾಲೇಜಿಗೆ 1 ತಿಂಗಳು ಹೋಗಿ ಕೂತ್ಕೊಂಡೆ. ಅಡ್ಮಿಷನ್ ಇಲ್ಲ, ಏನಿಲ್ಲ, ಬುಕ್ಸು ಮತ್ತು ಯಾರು ಎನ್ಕರೇಜ್ ಮಾಡೋರಿಲ್ಲ. ಯಾರು ಮನೆಯಲ್ಲಿ ಹೋಗು ಕಲೀಲಿ ಏನು ಎನ್ಕರೇಜ್ಮೆಂಟ್ ಇಲ್ಲ. ಆದ್ರೂ ಕೂಡ ಕಾಲೇಜಿಗೆ ಹೋಗಿ ಕಾಲೇಜ್ ಜೀವನ ಯಾವ ರೀತಿ ಇರ್ತದೆ ಅಂತ ಹೋಗಿ ನಾನು ಕೂತ್ಕೊಂಡಿದ್ದೇನೆ. ಲೆಕ್ಚರ್ ಬರ್ತಾ ಇದ್ರು. ಒಂದು ಆಸೆ ಇತ್ತು, ಅಂದ್ರೆ ಒಳ್ಳೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರುವುದಾದ್ರೆ ಒಳ್ಳೇದಾಗಿ ನಾನು ಕಲಿತಿದ್ದೆ, ಒಂದು ಆಸೆ ಅದು ಇತ್ತು. ಆದರೆ ಅದು ಆಗಲಿಲ್ಲ. ಕೆಲಸ ಮಾಡೋಣ ಅಂತ ಈ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಬಾಂಬೆ ಅಥವಾ ಬೆಂಗಳೂರು ಹೋಗಲಿಕ್ಕೆ ನನಗೆ ಇಚ್ಛೆ ಆಯಿತು. ಮತ್ತು ಡೂಪ್ಲಿಕೇಟ್ ಅದೇ ಚಾವಿ ಮೂಲಕ ನಮ್ಮ ಅಕ್ಕನ ಮನೆಯಲ್ಲೇ ಕೆಲವು ದುಡ್ಡು ತಗೊಂಡೆ. ಲಾಕರ್ ಸೇಫ್ ಆಗಿದೆ, ತೆಗೆದು ಅದೇ ಲಾಕರ್ನಲ್ಲಿ ಹಾಕಿ ಅದೇ ಚಾವಿಯಲ್ಲಿ ಅದೇ ಭದ್ರವಾಗಿಟ್ಟು ಕೆಲವು ಒಡವೆ ಮತ್ತು ಅದನ್ನು ತಗೊಂಡು ಮಾರ್ಕೊಂಡು ಬಾಂಬೆ ಕಡೆ ನಾನು. ನೀವು ಹೋಗುದು ಮನೆಯಿಂದ ಬಾಂಬೆಗೆ ಯಾರಿಗಾದ್ರೂ ಗೊತ್ತಿತ್ತಾ? ಯಾರಿಗೆ ಗೊತ್ತಿಲ್ಲ. ಅಂದ್ರೆ ಗೊತ್ತಿಲ್ಲದೆ ಹೋಗ್ಬಿಡೋದು, ಅಲ್ಲಿ ಯಾವ್ದಾದ್ರು ಕೆಲಸ ಮಾಡೋದು. ಅಕ್ಕನ ಎಲ್ಲ ತಕೊಂಡು ಹಣದೊಂದಿಗೆ ಬಾಂಬೆಗೆ ಹೋದ್ರಿ ನೀವು? ಹೋದೆ. ಆದ್ರೆ ಅಲ್ಲಿ ಏನಾಯ್ತು ನನಗೇನು ಗೊತ್ತಿಲ್ಲ.
ಓಕೆ, ಬಾಂಬೆ ಹೊಸತೂರು ಯಾವತ್ತೂ ಹೊಸತು ಏನ್ ಹೋಗಿರ್ಲಿಲ್ಲ. ಗೊತ್ತಿಲ್ಲ. ನೀವು ಓದ್ರಿ ಅಂದ್ರೆ ಬಾಂಬೆಗೆ ಹೋಗಿದ್ದೀರಿ, ಆದ್ರೆ ಯಾರಿಗೂ ಸಹ ಗೊತ್ತಿಲ್ಲ, ಮನೆಯಲ್ಲಿ ಹೇಳಲಿಲ್ಲ, ಯಾರಿಗೆ ಸಹ ಹೇಳಿಲ್ಲ. ನಿಮ್ಮದು ಈ ಒಂದು ನಡತೆ, ನೀವು ಹೇಗಿದ್ದೀರಿ, ನಿಮ್ಮ ಜೀವಿತ ಮನೆಯವರಿಗೆ ಯಾವತ್ತೂ ಗೊತ್ತಿಲ್ಲ. ಆದ್ರೆ ಎಲ್ಲರ ಸಾಕ್ಷಿ ಒಳ್ಳೆಯವರು, ಅಂದ್ರೆ ಎಲ್ಲರ ಮುಂದೆ ಒಳ್ಳೆ ರೀತಿಯಲ್ಲಿ ನಿಮ್ಮ ಜೀವಿತ ಹೇಗುಂಟು ಹೇಳಿ ನಿಮ್ಗೆ ಮಾತ್ರ ಗೊತ್ತಿತ್ತು. ಕುಡುಕತನ ಕೂಡ ಒಬ್ರಿಗೂ ಗೊತ್ತಿಲ್ಲ. ನಮ್ಮ ದೊಡ್ಡ ಅಣ್ಣಂದಿರು ಅವರು ಆದ್ರೂ ಇದ್ರೆ ನನ್ನ ಬಗ್ಗೆ ಒಬ್ರು ಕೂಡ ಮನೆಯಲ್ಲಿ ಕಿರಿಯ ಮಗನಾಗಿದ್ದೆ. ಒಳ್ಳೇದಾಗಿ ಎಲ್ಲರೂ ಸಹ ಸಣ್ಣವನು ಒಳ್ಳೆ ರೀತಿಯಲ್ಲಿ ಇದ್ದಾನೆ ಎಂಬುದಾಗಿ. ಇನ್ನೂ ಕೂಡ ಬಾಂಬೆಗೆ ಹೋದಾಗ ಅಲ್ಲಿ ಇಳಿದು ಏನು ಗೊತ್ತಿಲ್ಲ, ನಾನು ಇನ್ನೂ ಕೂಡ ಆ ದಿವಸ ನೆನಪು ಮಾಡುತ್ತೇನೆ. ಅಲ್ಲಿ ಬ್ಯಾಗು ಮತ್ತು SSLC ಸರ್ಟಿಫಿಕೇಟ್ ಕೂಡ ಇತ್ತು ನಂದು. ಅವೆಲ್ಲ ಇದ್ದು ಕೂಡ ಯಾವುದಾದ್ರೂ ಒಂದು ಕೆಲಸಕ್ಕೋಸ್ಕರ ನೋಡುವಾಗ ಅಲ್ಲಿ ಏನಾಯಿತು, ಒಬ್ಬನು ನನಗೆ ಸಿಕ್ಕಿದ, ಅಲ್ಲಿ ನೀನು ಕೆಲಸ ಕೊಡಿಸ್ತೇನೆ, ಅಲ್ಲಿ ಗೆಟ್ ಆಫ್ ಇಂಡಿಯಾ ತಿರುಗಾಡಿಸಿದ್ದ, ನನಗೆ ಎಲ್ಲ ತಿರ್ಸಾಳೆ. ಆದರೆ ಅವನು ನನ್ನ ಬ್ಯಾಗು ಮತ್ತು ಇವೆಲ್ಲ ನೋಡಿ ಯಾವುದೋ ಒಂದು ಶ್ರೀಮಂತರ ಮಗು ಇರಬಹುದು ಆ ಸಮಯದಲ್ಲಿ ಅಂತ ಹೇಳಿ ಬ್ಯಾಗ್ ಮತ್ತು ಎಲ್ಲ ತೊಗೊಂಡು ಹೋದ. ಆದರೂ ನನ್ನಲ್ಲಿ ಒಂದು 500 ರೂಪಾಯಿ ಇತ್ತು. ಓಕೆ, ನಿಮ್ಮ ಬ್ಯಾಗ್ ಎಲ್ಲ ಹೊತ್ಕೊಂಡು ಹೋಯ್ತು, ಸರ್ಟಿಫಿಕೇಟ್ ಹೋಯ್ತು, ಎಲ್ಲ ಹೋಯ್ತು. ಕಲಿತಂತ ಇಷ್ಟು ಎಲ್ಲ ಹೋಗ್ಬಿಡ್ತು. ನಿರಾಶೆ ಆಯಿತು. ಮನೆಗೆ ಬಂದು ಇದೆಲ್ಲ ಹೇಳಿದೆ, ಆದರೆ ಅವ್ರಿಗೆ ಅಷ್ಟೊಂದು ಚಿಂತೆ ಇಲ್ಲ. ಈ ರೀತಿಯಾಗಿ ಅಂದರೆ ಒಂದು ವೇಳೆ ನಾನು ದೇವರನ್ನು ಹುಡುಕ್ತಾ ಇದ್ದೆ ಮತ್ತು ಏನು ಸಾಧಿಸುವಂತ ಈ ರೀತಿಯಾದಂತಹ ಕಾರ್ಯಗಳು ನನ್ನಲ್ಲಿ ನಡೀತಾ ಇತ್ತು. ನೀವು ಬಾಂಬೆ ಪಟ್ಟಣದಿಂದ ಮತ್ತೆ ನಿಮ್ಮ ಊರಿಗೆ ಬಂದೆ, ಅಂಕೋಲಕ್ಕೆ ಬಂದೆ. ನೀವು ಆ ಮನೆಯಿಂದ ಕಳುವು ಮಾಡಿದ ವಿಷಯ ಮನೆಯವರಿಗೆ ಗೊತ್ತಾಗಿತ್ತು. ನಾನು ಒಪ್ಕೊಂಡೆ ಮತ್ತು ಕ್ಷಮಾಪಣೆ ಎಲ್ಲ ಕೇಳಿದೆ, ಎಲ್ಲ ತಿರುಗಿ ಅವರಿಗೆ ಸಿಕ್ತು. ಅದು ನಮ್ಮ ಭಾವನ ಮನೆಯಲ್ಲಿ ಎಲ್ಲ ಸರಿಯಾಯಿತು. ಇನ್ನೂ ಕೂಡ ನಾನು ಏನು ಮಾಡಿದೆ, ಅದರ ನಂತರ ಕೆಲಸಕ್ಕೋಸ್ಕರ ಮಾಡಿದೆ. ಗೋವಾ, ಮಂಗಳೂರು, ಬೆಂಗಳೂರಿಗೂ ಕೂಡ ನಾನು ಪ್ರಯಾಣ ಮಾಡಿದೆ ಕೆಲಸಕ್ಕೋಸ್ಕರ. ಅಂದರೆ ಮನೆಯಲ್ಲೇ ನಾನು ಇರೋದು ತುಂಬ ಕಡಿಮೆ ಆಗಿತ್ತು. ಆವಾಗ ನನ್ನ ಜೀವಿತದಲ್ಲಾದಂಥ ಒಂದು ಪ್ರಾಮುಖ್ಯವಾದ ಘಟನೆ, ಯಾವತ್ತೂ ನನಗೆ ಬೈಬಲ್ ಗೊತ್ತಿಲ್ಲ, ದೇವರ ವಾಕ್ಯ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಏನ್ ಕೆಲಸ ಮಾಡ್ತಿದ್ರಿ? ಅಲ್ಲಿ ಏನ್ ಮಾಡ್ತಾ ಒಂದು ಗ್ಯಾರೇಜ್ನಲ್ಲಿ ಇದ್ದೆ. ಗ್ಯಾರೇಜಲ್ಲಿ ಅಲ್ಲೂ ಕೂಡ ಏನಾಗಿತ್ತು, ಯಾರು ಪರಿಚಯ ಇಲ್ಲ, ಆದರೆ ಒಬ್ರು ಯಾರೋ ಕರ್ಕೊಂಡು ಹೋದ್ರು ನನಗೆ. ಗ್ಯಾರೇಜ್ನಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ತಾ 1 ವರ್ಷ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರುವಾಗ ಬೆಂಗಳೂರು ಯಾವ ರೀತಿ ಇದೆ ಅಂತ ನನಗೆ ಗೊತ್ತಾಯಿತು. ಕೆಲವರು ಹುಡುಗರಿಗೆ ಗೊತ್ತಾಯಿತು. ಒಂದು ಗುಂಪು ಸ್ಟಾರ್ಟ್ ಆಯಿತು, ದರೋಡೆ, ಲೂಟಿ, ಕಳ್ತನ ಅಂತ ಒಂದು ಗುಂಪಿಗೆ ನಾನು ಸೇರ್ಕೊಂಡೆ. ಮತ್ತೆ ಅದೇ ಗುಂಪಿಗೆ ಆ ಗುಂಪು ಪ್ಲ್ಯಾನ್ ಮಾಡಿ ದರೋಡೆ ಮಾಡೋಣ. ಹಾಗಾದರೆ ದರೋಡೆ ಏನು ಮಾಡಬೇಕು? ಒಂದೊಂದು ಲಾರಿ ಮೂಟೆ ಅಕ್ಕಿ, ಸಕ್ಕರೆ ಇವೆಲ್ಲ ಹಾಸನಕ್ಕೆ ಹೋಗೋಣ. ಆ ಗುಂಪು ಹಾಸನಕ್ಕೆ ಬಂತು ನೋಡಿ. ಹಾಸನಕ್ಕೆ ಬಂತು ಮತ್ತು ತಮ್ಮ ಮನೆಯಲ್ಲಿದ್ದಾರೆ. ನಾನು ಕೂಡ ಒಂದು ಮನೆಯಲ್ಲಿದ್ದೇನೆ ಒಬ್ಬ ಫ್ರೆಂಡ್ ಒಟ್ಟಿಗೆ. ಆವಾಗ ನಾನು ಒಬ್ಬನೇ ಇದ್ದೇನೆ. ಆ ಸಮಯದಲ್ಲಿ ಒಬ್ಬರೂ ಇಲ್ಲ. ನಾನು ಹುಡುಕ್ತಾ ಇದ್ದೆ. ಪುಸ್ತಕ ಯಾವಾಗಲೂ ಪ್ರೀತಿ ಮಾಡ್ತೇನೆ, ಪುಸ್ತಕ ನಾನು ಯಾವಾಗಲೂ ಓದೋದು. ಅಟ್ಟದಲ್ಲಿ ನೋಡುವಾಗ ಮನೆಯಲ್ಲಿ ಯಾರಿಲ್ಲ, ಒಂದು ಹರಿದ ಬೈಬಲ್ ಸಿಕ್ತು ಮೊಟ್ಟ ಮೊದಲು. ನನಗೆ ಗೊತ್ತಿಲ್ಲ ಇದು ಬೈಬಲ್ ಏನು, ಓದೋಣ ಅಂತ ತೆಗೆದೆ. ಮತ್ತಾಯನ ಸುವಾರ್ತೆ, ಯೇಸು ಸ್ವಾಮಿ ಅಲ್ಲಿ ನೋಡುವಾಗ 5ನೇ ಅಧ್ಯಾಯದಿಂದ ಪರ್ವತ ಪ್ರಸಂಗ ಓದ್ತಾ ಅಂದರೆ ಅದು ಟಾರ್ಗೆಟ್ಟು ಒಂದೇ ದಿವಸದಲ್ಲಿ ಅಲ್ಲ, ಆ ಒಂದು ದರೋಡೆ ಮಾಡುವಂಥದ್ದು. ಸ್ವಲ್ಪ ಸಮಯ ನಮ್ಮ ಅರೇಂಜ್ಮೆಂಟ್ ಮಾಡಬೇಕಿತ್ತು, ವಾಹನ ಮತ್ತು ಜನಗಳು, ಆಯುಧಗಳು, ಈ ರೀತಿ ಇತ್ತು. ನೀವು ಪ್ಲಾನ್ ಎಲ್ಲ ಮಾಡಿ ಒಂದು ಎಲ್ಲಿ ಕಳತನ ಹಾಗೆಲ್ಲ ನಿಮ್ಮೊಂದು ಟೀಮೇ ಇತ್ತು. ಆದರೆ ಇದು ಇನ್ನೂ ಪ್ರಾರಂಭ ಆಗಿಲ್ಲ. ಅದು ಮೊಟ್ಟ ಮೊದಲ ಹಾಸನದಲ್ಲಿ ಪ್ರಾರಂಭ. ಓಕೆ, ಇನ್ನು ನೀವು ಹಾಸನಕ್ಕೆ ಪ್ರಾರಂಭ ಮಾಡುವ ಅಂತ ಹೇಳಿ. ಹಾಸನದ ಇನ್ನೂ ಕೂಡ ನೆನಪಿದೆ, ಅದು ಹಾಸನದ ದುದ್ದ ಮಾಯಾ ಸಮುದ್ರ ಅನ್ನುವಂಥ ಮನೆಯಲ್ಲಿ ನಾನಿದ್ದೇನೆ. ಹಾಸನದಲ್ಲಿ ತಿಪ್ಟೂರ್ ಅಂತ ಇದೆ ತಾಲೂಕಿನಲ್ಲಿ, ಅಲ್ಲೇ ಇದ್ದೇವೆ. ಮತ್ತು ಫ್ರೆಂಡ್ಸ್ಗಳು ತಮ್ಮ ಕೆಲಸಗಾದ್ರೆ ನಾನಿದ್ದೇನೆ, ಬೈಬಲ್ ಓದ್ತಾ ಇದ್ದೇನೆ. ಓದುವಾಗ ಎಷ್ಟೊಂದು ಒಳ್ಳೆ ಬೈಬಲ್, ಅದ್ಭುತವಾದ ವಾಕ್ಯಗಳು ನನ್ನಲ್ಲಿ ಕ್ರಿಯೆ ಮಾಡ್ತಾ ಇದೆ. ನಾನು ಮಾಡ್ತಾ ಇರೋದು ಕೆಟ್ಟದ್ದು ಅಂತ ನನಗೆ ಅನಿಸ್ತಾ ಇದೆ. ಒಂದು ವೇಳೆ ಆತ್ಮಸಾಕ್ಷಿ ಹೇಳ್ತಾ ಇದೆ, ಭಯಂಕರವಾದಂಥ ಒಂದು ಜೈಲಿಗೆ ಸೇರ್ತೀಯ, ಭಯಂಕರವಾದ ಆಪತ್ತಿಗೆ ಸೇರ್ತೀಯ, ಈ ರೀತಿಯಾದಂಥ ಕಾರ್ಯಗಳು ಇದೆ. ಊಟ ಬರ್ತಿತ್ತು ಮತ್ತು ಕೂತ್ಕೊಂಡಿರುವುದು ಮತ್ತು ಎಲ್ಲೂ ಹೋಗೋದಲ್ಲ. ಈ ಬೈಬಲ್ ಸಿಗ್ತದ್ದು, ಬೈಬಲ್ ಓದ್ತಾ ಇರುವಾಗ ನನ್ನ ಬ್ಯಾಗ್ ತೊಗೊಂಡೆ. ಇನ್ನು ಈ ಗುಂಪಿಗೆ ಸೇರಿದ್ರೆ ನಾನು ಮತ್ತು ಉಳಿಯುವುದಿಲ್ಲ ಅಂತ ಅಲ್ಲಿಂದ ಯಾರಿಗೆ ಹೊಳೆದೆ ಮತ್ತೆ ಅಲ್ಲಿಂದ ಹೋಗ್ಬಿಟ್ಟೆ. ನಾನು ಹೋಗ್ಬಿಟ್ಟು ಬೆಂಗಳೂರು ಸೇರ್ಕೊಂಡೆ. ಓಕೆ, ಆ ಒಂದು ಸತ್ಯವೇದ ಆ ಸಮಯಕ್ಕೆ ನಿಮಗೆ ಸಿಗಬೇಕಾದ್ರೆ ದೇವರದೊಂದು ಉದ್ದೇಶ ಇತ್ತು. ಈ ಮಗನು ಇಂಥ ದಾರಿಗೆ ಹೋಗಿ ಹಾಳಾಗಿ ಹೋಗಬಾರ್ದು ಎಂಬುದಾಗಿ. ಅದಕ್ಕಾಗಿ ನಿಮ್ಗೆ ಅದು ಗೊತ್ತೇ ಇಲ್ಲ, ನಿಮ್ಗೆ ಅದರ ಸತ್ಯವೇದ ಏನೆಂಬುದು ಸಡನ್ ಆಗಿ ಸಿಗ್ಬೇಕಾದ್ರೂ ದೇವರದೊಂದು ಉದ್ದೇಶ, ಹಾಳಾಗಿ ಹೋಗಬಾರ್ದು ಮಗನು ಈ ಒಂದು ಲೋಕದ ಜೀವಿತದಲ್ಲಿ ಎಂಬುದಾಗಿ. ಓಕೆ, ಅದ್ರ ನಂತರ ನೀವು
ಮತ್ತೆ ಮನೆಗೆ ವಾಪಸ್ ಬಂದೆ. ಮತ್ತೆ ವಾಪಸ್ ಬಂದ್ರೆ ನೀವು ವಾಪಸ್ ಆ ಒಂದು ಸತ್ಯವೇದ ನಿಮ್ಮೊಂದಿಗೆ ತಕೊಂಡೇ ಬಂದ್ರೆ ನೀವು? ಇಲ್ಲ ಇಲ್ಲ ಇಲ್ಲ, ಅದು ಅಲ್ಲೇ ಇಟ್ಟು ಬಂದೆ. ಆದ್ರೆ ಒಂದು ಸಮಯ ಆ ವಾಕ್ಯ ಓದುವಾಗ ಯೇಸು ಸ್ವಾಮಿ ಎಂತ ಅದ್ಭುತ ಸ್ವರೂಪನು, ಇಷ್ಟೆಲ್ಲ ಅದ್ಭುತ ಮಾಡಿದ್ದಾನೆ ಅನ್ನುವಂಥದ್ದು ಒಂದು ಗೋಚರ ಆಯ್ತು. ಅಷ್ಟಕ್ಕೆ ಮರ್ತು ಹೋಯ್ತು. ಮತ್ತೆ ನೀವು ಮಾಡುವುದು ಈ ಒಂದು ಹಾದಿ, ಈ ಒಂದು ನಾನು ಕಳ್ಳತನ ಇದು ತಪ್ಪು ಎಂಬುದಾಗಿ ಗೊತ್ತಾಯ್ತು. ನೀವು ಅಲ್ಲಿಂದ ವಾಪಸ್ ಮತ್ತೆ ನೀವು ಅಂಕೋಲಾಗೆ ಬಂದು ಇದು ಒಂದು ವರ್ಷದ ಮೇಲೆ ನಮ್ಮಲ್ಲಿ ಏನಾಯ್ತು, ನಮ್ಮ ಅಕ್ಕನ ಮದುವೆ, ಅಣ್ಣಂದಿರ ಮದುವೆ, ಸ್ವಲ್ಪ ಮನೆಯಲ್ಲಿ ಬದಲಾವಣೆಗಳು ಆಯ್ತು. ಆದ್ರೆ ಎಷ್ಟೋ ದಿವಸದಿಂದ ತಿರುಗಿ ಬಂದಾನಂತ ಎಲ್ಲರಿಗೆ ಸಂತೋಷ. ಎಲ್ಲರೂ ತಿಳ್ಕೊಂಡದ್ದು ಏನೋ ಒಂದು ಕೆಲಸ ಎಲ್ಲೋ ಮಾಡಿದ್ದಾನೆ, ಏನು ಮಾಡ್ತಾ ಇದ್ದಾನೆ. ಆದ್ರೂ ಅದು ತೃಪ್ತಿ ಇಲ್ಲಾಗಿತ್ತು. ಅದರ ನಂತರ ಮತ್ತು ನಾನು ಮಂಗಳೂರಿಗೆ ಬರ್ತಾ ಇದ್ದೆ. ಮಂಗಳೂರಿಗೆ ನಾವು ಬೆಸ್ತರು, ಮೀನು ಹಿಡಿಯೋರು, ಬೋಟಿಗೆ ಹೋಗ್ತೇವೆ ಮತ್ತು ಮೀನುಗಳನ್ನು ಹಿಡಿಯೋದು, ಬೋಟಿಗೆ ಹೋಗಿ ಮೀನು ಹಿಡಿಯೋದು, ಈ ರೀತಿ ಮಾಡ್ತಾ ಇದ್ದೆ. ಆದರೂ ಕೂಡ ಅದರಲ್ಲೇ ಕೂಡ ನನಗೆ ಒಂದು ಶಾಂತಿ, ಸಮಾಧಾನ, ನೆಮ್ಮದಿ ಇಲ್ಲಾಗಿತ್ತು. ಈ ರೀತಿಯಾದಂತಹ ಆಲೋಚನೆಯಲ್ಲಿದ್ದೆ. ಗೋವಾ, ಮಂಗಳೂರು, ಬೆಂಗಳೂರು, ಬಾಂಬೆ ಇಲ್ಲಿ ಇರುವಂಥದ್ದು ಈ ಆಲೋಚನೆಯಲ್ಲಿ ಮತ್ತು ಅನೇಕ ಚಿಂತೆಗಳು ಆಯಿತು ನನಗೆ. ಇಂತಹ ಚಿಂತೆ ಮತ್ತು ಒತ್ತಡ ನನ್ನಲ್ಲಿ ಬಂತು ಅಂದರೆ, ದೇವರೇ ಈ ಒಂದು ಪರಿಸ್ಥಿತಿಯಲ್ಲಿ ಏನು ನಾವು ಯಾಕಿದ್ದೇವೆ? ಎಲ್ಲರೂ ಒಳ್ಳೆಯದಾಗಿದ್ದಾರೆ, ಆದರೆ ನಮಗೊಂದು ದರಿದ್ರ, ಎಲ್ಲೂ ಏನಿಲ್ಲ, ಸಫಲತೆ ಇಲ್ಲ ಮತ್ತು ಈ ರೀತಿಯಾದಂಥ ಅನೇಕ ಬಂಧನಗಳು, ತಂದೆ ತಾಯಿ ಸರಿ ಇಲ್ಲ, ನಾವೇನು ಆಗಬೇಕಂತ ಬಯಸ್ತಾ ಇದ್ದೇವೆ, ಇದೆಲ್ಲ ಆಗ್ತಾ ಇಲ್ಲಲ್ಲ, ಒಂದು ಚಿಂತೆ ಕೂತ್ಕೊಂಡ್ಬಿಡ್ತು. ಆ ಚಿಂತೆಯಿಂದ ನಾನು ಡ್ರಿಂಕ್ಸ್ ತುಂಬ ಮಾಡಲಿಕ್ಕೆ ಶುರು ಮಾಡಿದೆ. ಡ್ರಿಂಕ್ಸ್ ಮತ್ತು ಎಲ್ಲ ರೀತಿಯ ಪಾಪಕೃತ್ಯಗಳು ಈ ರೀತಿ ಇರುವಾಗ ಆ ಗೋವಾದಲ್ಲಿ ನಾನು ಇನ್ನೂ ನೆನೆಸ್ತೇನೆ, ಅಲ್ಲಿ ಆರಾಧನೆ ನಡೀತಿತ್ತು, ಸಭೆಗಳಿಗೆ ಗೊತ್ತಿತ್ತು, ಚರ್ಚ್ಗಳಿಗೆ ಗೊತ್ತಿತ್ತು. ಅಲ್ಲಿಂದ ಹಾದು ಹೋಗುವಾಗ ಆರಾಧನೆ ಒಳ್ಳೆ ಅನ್ನಿಸ್ತಿತ್ತು. ಆದರೆ ಒಳಗೆ ಹೋಗಿ ಕೂತ್ಕೊಳ್ಳೋದು ನಮಗೆ ಹೆದರಿಕೆ ಆಗ್ತಿತ್ತು. ಓಹ್, ನಮ್ಮನ್ನು ಹೊರಗೆ ಹಾಕಿಬಿಟ್ರೆ. ಚರ್ಚಿಂದ ಹಾದು ಹೋಗುವಾಗ ಈ ರೀತಿ ಅನ್ನಿಸ್ತಿತ್ತು. ನಮಗೆ ಯಾವತ್ತೂ ಗೊತ್ತಿಲ್ಲ, ಬೈಬಲ್ ಗೊತ್ತಿಲ್ಲ, ದೇವರ ಆರಾಧನೆ ಗೊತ್ತಿಲ್ಲ, ಯೇಸು ಯಾರು ಗೊತ್ತಿಲ್ಲ. ಈ ರೀತಿಯ ಸಿಚುವೇಶನ್ ಮಾನಸಿಕ ವ್ಯವಸ್ಥೆಯಾಗಿ ನಾನು ಹುಚ್ಚನಾದ. ಓಕೆ, ನಿಮಗೆ ಮಾನಸಿಕ ಒತ್ತಡ ಜಾಸ್ತಿಯಾಗಿ ಅಸ್ವಸ್ಥತೆ ಉಂಟಾಯಿತು. ಓಕೆ, ಈ ಒಂದು ಒತ್ತಡಗಳ ನಿಮಿತ್ತ. ಓಕೆ, ಅದರ ನಂತರ ನನ್ನ ಅಣ್ಣನ ಮದುವೆ ಆಗಿತ್ತು, ಅಕ್ಕನ ಮದುವೆ ಆಗಿತ್ತು. ಈ ರೀತಿ ಇರುವಾಗ ನನಗೆ ಎಲ್ಲರೂ ಕರ್ಕೊಂಡು ಹೋಗ್ಲಿಕ್ಕೆ ಬಂದರು. ಇದು ಗೋವಾದಲ್ಲಿ ಆಗಿತ್ತು. ನೀವು ಗೋವಾದಲ್ಲಿದ್ದಾಗ ನನಗೆ ತಗೊಂಡು ಹೋಗ್ಲಿಕ್ಕೆ ಬಂದರು. ಆವಾಗ ಯಾವ ಆತ್ಮ ಅಥವಾ ಏನು ಅಂತ ಗೊತ್ತಿಲ್ಲ, ಆದರೆ ಒಂದೇ ಒಂದು ಹೇಳ್ತಾ ಇದ್ದೆ ನಾನು ಇವರಿಗೆ, ನನಗೆ ಚರ್ಚಿಗೆ ಹೋಗಬೇಕು, ನನಗೆ ಫಾದರನ್ನು ನೋಡಬೇಕು, ನನಗೆ ಪ್ರಾರ್ಥನೆ ಮಾಡಬೇಕು ಅನ್ನುವಂಥದ್ದು ಹೇಳ್ತಿದ್ದೆ. ಆವಾಗ ವಿಶ್ವಾಸ ಇಲ್ಲ, ಯಾರಿಗೂ ವಿಶ್ವಾಸ ಇಲ್ಲ. ಅವರು ಏನು ತಿಳ್ಕೊಂಡು, ಯಾವುದೋ ಕ್ರಿಶ್ಚಿಯನ್ ಭೂತ ಇವನ ಮೇಲೆ ಸವಾರಾಗಿದೆ, ಕ್ರಿಶ್ಚಿಯನ್ ಭೂತ ಇವನ ಮೇಲೆ ಸವಾರಾಗಿದೆ ಅಂತ ನನ್ನನ್ನು ಹಾಗೆ ಅಂಕೋಲ ಕರ್ಕೊಂಡು ಬಂದರು. ಅಂದ್ರೆ ನೀವು ಇದುವರೆಗೂ ನಿಮ್ಮದೇ ಒಂದು ಸಂಪ್ರದಾಯದಲ್ಲಿ ಇದ್ದಂತ ನಿಮ್ಮ ಸಡನ್ ಆಗಿ ನೀವು ಹೇಳ್ಬೇಕಂದ್ರೆ ಅವರಿಗೆ ವಿಚಿತ್ರ ಅನಿಸಬೇಕು. ಯಾಕೆಂದ್ರೆ ಚರ್ಚಿಗೆ ಹೋಗ್ಬೇಕು, ಅಲ್ಲಿ ಅದು ಎಂತಾಗಿತ್ತು, ನನ್ನ ಕೈ ಕಾಲು ಕಟ್ಟಿದ್ರು, ಎಲ್ಲ ಹೊಡೆದು ಹಾಕ್ತಿದ್ದೆ. ಒಬ್ರು ಪರಿಚಯ ಇಲ್ಲ, ತಂದೆ ತಾಯಿ ಗೊತ್ತಿಲ್ಲ, ಅಣ್ಣ ಗೊತ್ತಿಲ್ಲ, ಒಂದು 5 ಮಂದಿಗೂ ನಾನು ಕೇಳ್ತಾ ಇಲ್ಲ ಅಂಥ ಒಂದು ಇದು ಇದ್ದಿದ್ದೆ. ಅಂತ ಇರುವಾಗ ಮನೆಯಲ್ಲಿ ನನಗೆ ಕೂಡ ಹಾಕಿದ್ರು. ಮನೆಯಲ್ಲಿ ಕೂಡ ಹಾಕುವಾಗ ಈಗ ಏನು ಮಾಡೋದು ಇವರಿಗೆ ಅಂತ ಒಂದು ಪರಿಸ್ಥಿತಿಯಲ್ಲಿ ಇದ್ದರು. ತಂದೆಯವರು ಎಲ್ಲ ರೀತಿಯಲ್ಲಿ ನೋಡ್ತಾ ಇದ್ರು ಅವರು ತಮ್ಮ ದೇವಗಳಿಗೆ, ಏನಾದರೂ ಒಂದು ಒಳ್ಳೆಯದಾಗಬೇಕು. ಆಮೇಲೆ ಯಾರೋ ಒಳ್ಳೆಯ ಸಲಹೆ ಕೊಟ್ಟರು, ಒಂದು ಒಳ್ಳೆಯ ಆಸ್ಪತ್ರೆಗೆ ಇವರಿಗೆ ಸೇರಿಸ್ರಿ, ಶಿವಮೊಗ್ಗದಲ್ಲಿರುವ ಆಸ್ಪತ್ರೆ, ಅಲ್ಲಿ ಒಂದು ಟ್ರೀಟ್ಮೆಂಟ್ ಕೊಟ್ಟರೆ ಸರಿಯಾಗ್ತದೆ. ಅಲ್ಲಿ ನನ್ನನ್ನು ಕರ್ಕೊಂಡು ಹೋಗುವಾಗ ಆ ಒಂದು ಅವರ ಶುಶ್ರತೆ, ಆ ಮೆಡಿಸಿನ್ ಮೂಲಕ ಮತ್ತು ಒಂದು ದೇವರ ಕೃಪೆ ಇತ್ತು, ಇರುವಾಗ ಯಾವುದೋ ಒಂದು ಶಕ್ತಿ ಇತ್ತು. ಅದರ ಮೂಲಕ ಇದು ಬೇಗ ಗುಣ ಆಗದ ಕಾಯಿಲೆ ಆಗಿತ್ತು. ಯಾಕೆಂದರೆ ಅಷ್ಟೊಂದು ನನ್ನನ್ನು ಹಿಡ್ಕೊಂಡು ಬಿಟ್ಟಿತ್ತು. ಕರೆಂಟ್ ಎಲ್ಲ ಶಾಕ್ ಎಲ್ಲ ಕೊಟ್ಟು ಆಮೇಲೆ ಸಾವಕಾಶವಾದಂಥ ಒಂದು ಕಾರ್ಯ ನನ್ನಲ್ಲಿ ನಡೆಯಿತು. ಆವಾಗ ಈ ರೀತಿಯಾದ ಪ್ರಾರ್ಥನೆ ನಮ್ಮಲ್ಲಿ ಶುರುವಾಗಿತ್ತು. ಪ್ರಾರ್ಥನೆ ನೀವಿರುವಂಥ ಅಂಕೋಲದಲ್ಲಿ ಪ್ರಾರಂಭವಾಗಿದೆ? ಇಲ್ಲಲ್ಲ, ಆದರೆ ಯೇಸುವಿ ಗೊತ್ತಿಲ್ಲ, ಅದು ಏನಾಗಿದೆ ಅದೇ ಸತ್ಯವೇದ ಓದಿದ್ರಿ, ಅದು ಗೊತ್ತಿಲ್ಲ. ಆದ್ರೆ ಏನೋ ಒಂದು ಯೇಸು ನಾಮದಲ್ಲಿ ಒಂದು ಪ್ರಾರ್ಥನೆ ನಡೀತಿತ್ತು. ಅದು ಅದರಲ್ಲಿ ನನಗೇನು ಗೊತ್ತಿಲ್ಲ, ಅದರ ಬಗ್ಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಒಂದು ಫೋಟೋ ಎಲ್ಲ ತಗೊಂಡು ಇಟ್ಟಿದ್ರು, ಅದು ನೋಡ್ತಿದ್ದೆ, ಅದರ ಬಗ್ಗೆ ಏನು ಗೊತ್ತಿಲ್ಲ. ಈ ರೀತಿಯಾಗಿ ಕುಟುಂಬದವರು ನನ್ನ ಬಿಡಲಿಲ್ಲ ಆ ಸಮಯದಲ್ಲಿ. ಅದಕ್ಕಿಂತ ಮುಂಚೆ ಆಸ್ಪತ್ರೆಗೆ ಕರೆದುಕೊಳ್ಳುವುದಕ್ಕಿಂತ ಮುಂಚೆ ಯಾವುದೋ ಒಂದು ಭೂತ ಹಿಡಿದ್ರು ಅಂತ ಎಲ್ಲರೂ ಹೇಳಿದ್ರು. ನನ್ನನ್ನು ಮಾಟ ಮಂತ್ರದ ಕಡೆಗೆ ಎತ್ಕೊಂಡು ಹೋದರು. ಅವರಿಗೆ 5,000 ಕೊಟ್ಟರು. ಕೋಳಿ ಕುರಿ ಎಲ್ಲ ಕಡ್ದು ನನ್ನ ಮೇಲೆ 1, 2, 3 ದಿವಸ ಇನ್ನೂ ಕೂಡ ಅದು ಭಯಂಕರ ಅವರು ಹೊಡಿತಾ ಇದ್ರು. ಕೈ ಕಾಲು ಕಟ್ಟು ಹಾಕಿದ್ರು ನನಗೆ. ಆಮೇಲೆ ಭಯಂಕರ ಟಾರ್ಚರ್ ಮಾಡ್ತಿದ್ರು, ಹೊಡಿತಿದ್ರು. ಅಂದರೆ ಅವ್ರ ಹತ್ರ ನನಗೆ ಕರ್ಕೊಂಡು ಹೋದಾಗ
ಅವರು ತುಂಬ ಹೊಡೆಯೋದು ನನ್ನ ಕುಟುಂಬದ ಎಲ್ಲರೂ ನೋಡ್ತಾ ಇದ್ರು. ಈ ರೀತಿಯಾದ ಟಾರ್ಚರ್ ಮಾಡ್ತಾ ಇದ್ರು. ಅವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು ಒಂದು ಸ್ನಾನಕ್ಕೆ. ಎಲ್ಲ ಕುಟುಂಬದ ನನ್ನನ್ನು ನಿರ್ವಸ್ತ್ರವಾಗಿ ಅಲ್ಲಿ ಸ್ನಾನ ಮಾಡಿಸ್ತಾ ಇದ್ರು. ಅಂದ್ರೆ ಎಲ್ಲಾ ಪೂಜಾ ವಿಧಿ ಮಾಡಿದ್ರು. 1, 2, 3 ದಿವಸ ಏನೂ ಆಗ್ಲಿಲ್ಲ. ಮತ್ತೆ ಕರ್ಕೊಂಡು ಹೋದ್ರು. ಪರಿಹಾರ ಆಗ್ಲಿಲ್ಲ. ಅದರ ನಂತರ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಒಳ್ಳೆ ಟ್ರೀಟ್ಮೆಂಟ್ ಮೂಲಕ ದೇವರು ಅತಿ ಶೀಘ್ರದಲ್ಲಿ ನನ್ನನ್ನು ಗುಣಪಡಿಸಿದ್ರು. ಅಂದ್ರೆ ಅದು 1 ವರ್ಷದ ಅವಧಿ ಆಗಿತ್ತು. 1 ವರ್ಷದ ಆ ಒಂದು ಅವಸ್ಥೆಯಲ್ಲಿ ನಾನು ಇದ್ದೆ. ಅದರ ನಂತರ ಒಂದು ಸಮಸ್ಯೆಗೆ ಸಹ ನಿಮಗೆ ಪರಿಹಾರ ಆಯ್ತು. ಅಂದ್ರೆ ನಾನು ಚೇತರಿಸಿಕೊಂಡು ಬಂದೆ. ಆಮೇಲೆ ಎಲ್ಲ ಗೊತ್ತಾಯ್ತು. ಈ ರೀತಿ ಮಾಡಿ ನನ್ನ ಮಾನಸಿಕ ಸಂತುಲ ಸರಿಯಾಗಿ ಬಂತು. ಅದರ ನಂತರ ನಿಮ್ಗೆ ಸುವಾರ್ತೆ ಯಾವತ್ತೂ ಲಭಿಸಿರ್ಲಿಲ್ಲ. ಏನೋ ಬೈಬಲ್ ಓದಿದ್ದರ ನಿಮಿತ್ತವಾಗಿ ಸ್ವಲ್ಪ ಯೇಸು ಕ್ರಿಸ್ತನ ಬಗ್ಗೆ ತಿಳಿದಿತ್ತು ಅಷ್ಟೇ. ನೀವು ಯಾವಾಗ ಸಂಪೂರ್ಣವಾಗಿ ನಿಮ್ಮ ಜೀವಿತವನ್ನು ಯೇಸು ಕ್ರಿಸ್ತನಿಗೆ ಸಮರ್ಪಿಸಿಕೊಂಡ್ರಿ? ಅದರ ನಂತರ ನನ್ನ ಆಸೆ ಇತ್ತು, ಇನ್ನೂ ಒಳ್ಳೆ ಕೆಲಸ ಮಾಡಬೇಕು. ಒಂದು ಆಫರ್ ಬಂತು, ಬಾಂಬೆಯಿಂದ ಒಂದು ಕಾಲ್ ಬಂತು. ಮೊಟ್ಟ ಮೊದಲು ಬಾಂಬೆಗೆ ನಾನು ಟ್ರೈ ಮಾಡಿದೆ. ಆವಾಗ ಏನೆಲ್ಲ ಆಗಿತ್ತು. ಒಬ್ಬ ಫ್ರೆಂಡ್ ಇದ್ದ, ನಿನಗೋಸ್ಕರ ಒಂದು ನೌಕರಿ ನಾನು ಇಟ್ಟಿದ್ದೇನೆ, ಬಾಂಬೆಗೆ ಬಾ ಅಂತ ಹೇಳಿದ್ರು. ಮಲಾಡ್ನಲ್ಲಿ ಒಂದು ಸೂಪರ್ ಮಾರ್ಕೆಟ್ನಲ್ಲಿ ನಾನು ಸ್ಟೋರ್ ಕೀಪರ್ ಆಗಿದ್ದೆ, ಫ್ಲೋರ್ ಮ್ಯಾನೇಜರ್ ಆಗಿದ್ದೆ, ಎಲ್ಲ ಒಂದು ನೋಡ್ಕೊಳ್ತಾ ಇದ್ದೆ. ಅದು 2001, 2, 3ನೇ ಇಸ್ವಿ ಆಗಿತ್ತು. ಈ 3 ಇಲ್ಲಿ ಕೂಡ ನಾನು ನನ್ನ ಸ್ವಂತವಾಗಿ ಜೀವಿಸಿದೆ. ಕುಟುಂಬ, ತಂದೆ ತಾಯಿ ಏನೂ ಗೊತ್ತಿಲ್ಲ. ಅಲ್ಲೂ ಕೂಡ ಏನು ಗೊತ್ತಿಲ್ಲ, ಯೇಸು ಕ್ರಿಸ್ತನ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲ. ನಿಮ್ಮದೇ ಒಂದು ಸ್ವಂತ ನಿರ್ಧಾರಗಳು ಲೋಕದ ರೀತಿಯಲ್ಲಿ ಜೀವಿಸ್ತಾ ಇದೆ. ಆ ಪಾಪದ ಜೀವಿಸದಲ್ಲಿ ಇರುವಾಗ ಸಮಾಧಾನ ಕಳ್ಕೊಂಡೆ. ಕಂಪ್ಲೀಟ್ ಆಗಿ ಸಮಾಧಾನವಾಯಿತು. ನಾನು ಇಷ್ಟೆಲ್ಲ ಅಲ್ದೆ, ಇಷ್ಟೆಲ್ಲ ಮಾಡಿದೆ, ಆದರೂ ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲಲ್ಲ, ಇನ್ನು ಜೀವನ ಏನೂ ಇಲ್ಲ. ಇನ್ನೂ ಒಂದು ಆಲೋಚನೆ ಬಂತು, ಹೌದು ಕುಟುಂಬ ಜೀವಿತ ಇಲ್ಲೇ ಕೊಟ್ಟುಬಿಡೋಣ, ಒಳ್ಳೆಯದಲ್ಲ. ಆದರೆ ಅದಕ್ಕೂ ಕೂಡ ಸಾಧ್ಯ ಆಗಲಿಲ್ಲ. ಆಮೇಲೆ ಒಂದು ಸಿಸ್ಟರ್ ಇದ್ದರು, ಅವ್ರ ಹತ್ರ ಕೇಳಿದೆ, ಸಿಸ್ಟರೇ ನಾನು ಎಲ್ಲ ಮಾಡಿದೆ, ಆದರೆ ಶಾಂತಿ ಸಮಾಧಾನ ಯಾವುದೂ ಇಲ್ಲ. ತಕ್ಷಣ ಅವ್ರು ಹೇಳಿದ್ರು, ಯೇಸು ಸ್ವಾಮಿ ಶಾಂತಿ ಸಮಾಧಾನ ಕೊಡ್ತಾನೆ, ಒಂದು ಅಡ್ರೆಸ್ ಕೊಡ್ತೀನಿ, ಅಲ್ಲಿ ಹೋಗಿ ಒಂದು ಕೂಟ ನಡೀತಾ ಇದೆ. ಅವ್ರು ಹೇಳಿದ್ರು ಯೇಸು ಸ್ವಾಮಿ ಶಾಂತಿ ಸಮಾಧಾನ ಕೊಡ್ತಾನೆ ಮತ್ತು ಎಲ್ಲ ಕೊಡ್ತಾನೆ. ಅವರು ಹೇಳಿದ ತಕ್ಷಣ ಆ ಅಡ್ರೆಸ್ಸಿಗೆ ಲಗೇಜ್ ಪ್ಯಾಕ್ ಮಾಡಿ ಅಲ್ಲಿ ಹೋಗಿಬಿಟ್ಟೆ. ನಾನು ಅಲ್ಲಿ ಹೋದಾಗ ಪ್ರಾರ್ಥನೆ ನಡೀತಾ ಇದೆ, ಆರಾಧನೆ, ಸ್ತುತಿ, ದೇವರ ವಾಕ್ಯಗಳು ಅಲ್ಲಿ ನಡೀತಾ ಇದೆ. ಅಲ್ಲಿ ಏನಿಲ್ಲ, ನಮ್ಮನ್ನು ನಾನು ಒಪ್ಪಿಸಿಕೊಟ್ಟೆ. ದೇವರೇ, ಹುಟ್ಟಿನಿಂದ ಇದುವರೆಗೂ ಏನೆಲ್ಲ ಮಾಡಿದೆ, ಎಲ್ಲ ಪಾಪಗಳು ಅರಿಕೆ ಆಯಿತು, ಆದರೆ ಪಶ್ಚಾತ್ತಾಪನೇ ಗೊತ್ತಿಲ್ಲಾಗಿತ್ತು. ಅಲ್ಲಿ ನನ್ನ ತಾಯಿ ಸತ್ತಾಗಲೂ ಅಷ್ಟೊಂದು ಹತ್ತಿಲ್ಲ, ತುಂಬ ಹತ್ತು ಪಶ್ಚಾತ್ತಾಪ ಮಾಡಿದೆ, ದೇವರ ವಾಕ್ಯ ಗಳಿಸ್ಕೊಂತೆ. ಒಂದು ಹೊಸ ಒಡಂಬಡಿಕೆ ನನ್ನ ಕೈಯಲ್ಲಿ ಸಿಕ್ತು. ಧ್ಯಾನ ಕೂಟಕ್ಕೆ ಹೋಗಿ ಅಲ್ಲಿ ಹೊಸ ಒಡಂಬಡಿಕೆ ನನಗೆ ಸಿಕ್ತು. ಅದು ಸಿಕ್ಕಿದಾಗ ಕೆಲಸ ಬೇಡ, ಏನು ಬೇಡ, ತಕ್ಷಣ ನೀನು ಊರಿಗೆ ಹೋಗು, ಈ ರೀತಿಯ ಅನುಭವ ಆಯಿತು. ನೀವು 2005ರಲ್ಲಿ ಆ ಒಂದು ಧ್ಯಾನ ಕೂಟದಲ್ಲಿ ನೀವು ಬದಲಾವಣೆ ಹೊಂದಿಕೊಂಡ್ರಿ, ಸಂಪೂರ್ಣವಾದ ಬದಲಾವಣೆ, ಪಾಪಕ್ಕೆ ಪಶ್ಚಾತ್ತಾಪ ಪಟ್ರಿ ನೀವು. ಹೌದು, ಆ ಸಮಯದಲ್ಲೇ ದೇವರ ಆತ್ಮನು ನನ್ನಲ್ಲಿ ಕಾರ್ಯ ಕೂಡ ಮಾಡಿದ್ರು. ಆ ಒಂದು ಧ್ಯಾನ ಕೂಟದಲ್ಲಿ ನೀವು ಪಾಪಕ್ಕೆ ಮಾನಸಾಂತರ ಪಶ್ಚಾತ್ತಾಪ ಹೊಂದಿಕೊಂಡ್ರಿ. ಆಮೇಲೆ ನಿಮ್ಗೆ ಪ್ರೇರಣೆ ಆಯ್ತು, ಬಾಂಬೆಯಲ್ಲಿ ಬೇಡ, ತಕ್ಷಣ ಊರಿಗೆ ಹೋಗ್ಬೇಕು. ಮತ್ತೆ ಪುರ್ಗ ನಾನು ಊರಿಗೆ ಬಂದಾಗ ಹೊಸ ಒಡಂಬಡಿಕೆ ಇತ್ತು, ಕುಟುಂಬ ಒಂದು ಪ್ರಾರ್ಥನೆ ಮಾಡಿತ್ತು, ಆದರೆ ಅದು ಸರಿ ಇಲ್ಲಾಗಿತ್ತು. ಇವರಿಗೆ ನಾನು ಸತ್ಯವೇದ ಎಲ್ಲ ಹೇಳ್ತಿದ್ದೆ, ಆದರೆ ಎಲ್ಲರೂ ಕೇಳ್ತಾ ಇದ್ರು, ಅಣ್ಣಂದಿರು, ಅಕ್ಕಂದಿರು, ಇಡೀ ಕುಟುಂಬ ಕೇಳ್ತಿತ್ತು. ಅವರಿಗೆ ಹೇಳ್ತಾ ಇದ್ದೆ, ಅಲ್ಲಿ ನಾನು ದೀಕ್ಷಾಸ್ಥಾನದಲ್ಲಿ ಕೇಳಿದ ವಾಕ್ಯಗಳು ಇವರಿಗೆ ಹೇಳ್ತಿದ್ದೆ, ನಾವು ದೀಕ್ಷಾಸ್ಥಾನ ದೇವರಲ್ಲಿ ಹೊಂದಬೇಕು. ನೀವು ಅಲ್ಲಿ ರಕ್ಷಣೆ ಹೊಂದಿ ದೀಕ್ಷಾ ಸ್ನಾನ ಸಹ ಹೊಂದಿ? ಇಲ್ಲ, ಅಲ್ಲಿ ರಕ್ಷಣೆ ಹೊಂದಿ, ಆದ್ರೆ ಎಲ್ಲ ಕೇಳಿ ಬಂದು ಅದೇ ರೀತಿಯಲ್ಲಿ ಮಾಡಬೇಕು. ಆದ್ರೆ ಅದಕ್ಕೆ ಸರಿಯಾದ ಯಾರೂ ಕೂಡ ಅದು ನನಗೆ ಸ್ಪಂದಿಸ್ತಾ ಇಲ್ಲ, ಹೇಳ್ತಾ ಇಲ್ಲ ಆಗಿತ್ತು, ಯಾರು ಮಾರ್ಗದರ್ಶನ ಮಾಡುವವರಿರಲಿಲ್ಲ. ನಾನು ಹೋಗ್ತಾ ಇದ್ದೆ, ಸಭೆಗಳಿಗೆ ಹೋಗ್ತಾ ಇದ್ದೆ, ಆದ್ರೆ ಎಲ್ಲೂ ಕೂಡ ನನಗೆ ಅದು ಸಮಾಧಾನ ಅನ್ನಿಸ್ತಾ ಇಲ್ಲ ಆಗಿತ್ತು. ಆಮೇಲೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಮತ್ತು ಇವರು ಮಾಡುವುದು ಅದು ಕೂಡ ಸರಿ ಅಂತ ಅನಿಸ್ತಾ ಇಲ್ಲ ಆಗಿತ್ತು. ಸರಿ ಅನಿಸ್ತಾ ಇಲ್ಲ. ಪ್ರಾರ್ಥನೆ ಮಾಡ್ತಾ ದೇವರು ಏನ್ ಮಾಡಬೇಕು. ಅದರ ನಂತರ ನಾನು ಮತ್ತೆ ಗೋವಾಕ್ಕೆ ಹೋಗುವಾಗ ದೇವ ಸೇವಕರ ಮೂಲಕ ಇನ್ನೂ ಸತ್ಯವೇದ ನನಗೆ ಗೊತ್ತಾಯಿತು. ಅಲ್ಲಿ ಕೂಡ 1 ವರ್ಷ ಬೈಬಲ್ ಕಾಲೇಜ್ ಮೂಲಕ ಇನ್ನೂ ಕೂಡ ಅನೇಕ ಸತ್ಯಗಳು ಗೊತ್ತಾಯಿತು. ನಿಮ್ಗೆ ಅದರ ನಂತರ ಗೋವಾದಲ್ಲಿ ನಿಮ್ಗೆ ಹೆಚ್ಚಾಗಿ ಆಳವಾಗಿ ದೇವರ ವಾಕ್ಯದಲ್ಲಿ ಬೇರೂರ್ಲಿಕ್ಕೆ ಸಾಧ್ಯ ಆಯ್ತು. ನೀವು ಅದರ ನಂತರ ಅಲ್ಲಿ ಬೈಬಲ್ ಕಾಲೇಜ್ ಸಹ ಮಾಡಿದ್ರಿ 1 ವರ್ಷಗಳ ಕಾಲ. 1 ವರ್ಷ ಬೈಬಲ್ ಕಾಲೇಜ್ ಮಾಡಿ ಅದರ ನಂತರ ಇನ್ನು ಹೆಚ್ಚಾಗಿ ಆತ್ಮಿಕವಾಗಿ ಬೆಳೆದ್ರಿ ನೀವು. ಅಲ್ಲಿಂದ ಮತ್ತೆ ಬಂದು ಇಲ್ಲಿ ಸಭೆ ಒಂದು ಪ್ರಾರಂಭ ಆಯಿತು. ಅದರ ನಂತರ ಅಂಕೋಲಕ್ಕೆ ವಾಪಸ್ ಬಂದು ಒಂದು ಸಭೆ ಪ್ರಾರಂಭ ಆಯಿತು. ಮದುವೆ ಆಗಿಲ್ಲ, ಆಗ ಮದುವೆ ಆಗಿರ್ಲಿಲ್ಲ. ಆಗಿರ್ಲಿಲ್ಲ. ಆಗ ನಿಮ್ಮ ತಂದೆ ತಾಯಿಗಳ ಸಹಕಾರ ನಿಮ್ಮೊಂದಿಗೆ ಎಲ್ಲರಿತ್ತು.
Okay. ಅದರೊಳಗೆ ತಾಯಿ ರಕ್ಷಣೆ ಇಲ್ಲದೆ ತೀರ್ಗು ಹೋಗಿದ್ರು, ಓಕೆ ತಂದೆ ರಕ್ಷಣೆ ಹೊಂದಿದ್ರು. ಓಕೆ ತಂದೆ ರಕ್ಷಣೆ ಹೊಂದಿದ್ರು. ಎಲ್ಲ ಕುಟುಂಬ ಅಂದ್ರೆ ಈ ಒಂದು ವರ್ಷದ ಅವಧಿಯಲ್ಲಿ ನಾನು ಬೈಬಲ್ ಕಾಲೇಜ್ ಕಲಿಯುವಾಗ ಅಣ್ಣಂದಿರ ಮದುವೆಯಾಗಿ ಅವರು ಮನಸ್ಸಾಂತರ ಹೊಂದಿ ಅವರು ಎಲ್ಲ ದೀಕ್ಷಾಸ್ಥಾನಕ್ಕೆ ರೆಡಿಯಾಗಿದ್ದರು, ಸಭೆಗೋಸ್ಕರ ರೆಡಿಯಾಗಿದ್ದರು. ಎಲ್ಲರೂ ಸ್ವೀಕಾರ ಮಾಡುವಂಥ ತಂದೆ ಕೂಡ ಇಂತಹ ಒಂದು ಕುಡುಕತನದಿಂದ ಕೂಡ ದೇವರು ಬಿಡುಗಡೆ ಕೊಟ್ಟಿದ್ರು. ಅಂದ್ರೆ ದೇವರ ಎಲ್ಲ ಕಾರ್ಯ ಆಗಿತ್ತು. ನನ್ನಲ್ಲಿ ಅಲ್ಲಿ ಏನಿಲ್ಲ, ನನ್ನನ್ನು ದೇವರಲ್ಲಿ ಒಂದು ಇದು ಇಟ್ಟಿದ್ದು ಅಂತ ನಾನು ನೆನೆಸ್ತೇನೆ. ನೀವು 1 ವರ್ಷ ಬೈಬಲ್ ಕಾಲೇಜ್ ಮುಗಿಸಿ ಬರುವಾಗ ತಂದೆಯ ಜೀವಿತ ಬದಲಾಗಿದೆ, ಸಹೋದರರ ಜೀವಿತ ಬದಲಾಗಿದೆ. ನಿಮಗೆ ಅವರ ಒಂದು ಪ್ರೋತ್ಸಾಹ ಸಹಕಾರ ಇತ್ತು. ಹೌದೌದು, ಹುಟ್ಟಿನಿಂದ ಬೆಳೆಯೋ ತನಕ ಯಾವತ್ತೂ ಸಹ ನಿಮಗೆ ಕುಟುಂಬದಲ್ಲಿ ಸಹಕಾರವಾಗಿ ಏನೂ ಇರಲಿಲ್ಲ. ಆದ್ರೆ ಈ ಒಂದು ಯೇಸು ಕ್ರಿಸ್ತನ ಯಾವಾಗ ಐಕ್ಯತೆಯಾಗಿ ಕೂಡಿ ಬಂದ್ರು ಎಲ್ಲರೂ, ನೀವು ಒಂದು ಐಕ್ಯತೆ ಬಂತು, ಎಲ್ಲರೂ ಕೂಡಿ ಬಂದ್ರು. ಅದರ ನಂತರ ನೀವು ಸಭೆ ಪ್ರಾರಂಭ ಮಾಡಿದ್ವಿ, ಪ್ರಾರ್ಥನೆಗಳು ಅಲ್ಲಿ ಪ್ರಾರಂಭ ಆಯ್ತು. ಆಮೇಲೆ ದೇವ ಸೇವಕರು ಹೇಳಿದ್ರು ಒಂಟಿಯಾಗೆಲ್ಲ ಕುಟುಂಬವಾಗಿ ಮಾಡಬೇಕು. ಅದಕ್ಕೋಸ್ಕರ ಉಪವಾಸ ಇದ್ದು ನಾನು ಪ್ರಾರ್ಥನೆ ಮಾಡ್ತಾ ಇದ್ದೆ, ಜೀವನ ಸಂಗಾತಿಗೋಸ್ಕರ. ಅದಕ್ಕಾಗಿ ನನ್ನ ಪತ್ನಿಯ ಒಂದು ಸಾಕ್ಷಿ ಹೇಳಿದ್ರೆ ಆವಾಗ ನಾನು ರಕ್ಷಿಸಲ್ಪಡಲಿಲ್ಲ. ಪತ್ನಿಯ ಸಾಕ್ಷಿ, ನನ್ನ ಸಾಕ್ಷಿ ನೋಡುವಾಗ ನಾನು ರಕ್ಷಿಸಲ್ಪಟ್ಟಿಲ್ಲ. ಅಂದರೆ ದೇವರು ಆ ಒಂದು ಸಮಯಕ್ಕೋಸ್ಕರ ನನ್ನ ಸಿದ್ಧ ಮಾಡಿದರು. ಸಂಪೂರ್ಣವಾದ ಸೇವೆಗೆ ಸಿದ್ಧ ಆಗುವಾಗ, ಪ್ರಾರ್ಥನೆ ಮಾಡುವಾಗ ಒಬ್ಬ ದೇವ ಸೇವಕರ ಮೂಲಕ ಬೀದರಲ್ಲಿರುವಂಥ ನನ್ನ ಪತ್ನಿಯೊಂದಿಗೆ ನಾವು ಹೋಗಿ ನೋಡಿ ಬಂದು ಒಂದು ಸರಳ ರೀತಿಯಲ್ಲಿ ದೇವರು ಮದುವೆ ಕಾರ್ಯ ಕೂಡ ದೇವರು ಮಾಡಿಕೊಟ್ರು. ನಿಮ್ಮ ಜೀವನ ಸಂಗಾತಿ ಬೀದರ್ನವರಾಗಿ ಅಲ್ಲಿ ಹೋಗಿ ನೋಡಿ ಒಂದು ಸರಳ ರೀತಿಯಲ್ಲಿ ಮದುವೆ. ನಿಮ್ಮ ಪತ್ನಿ ಕೂಡ ಅವರು ರಕ್ಷಣೆ ಹೊಂದಿಕೊಂಡು ಸೇವೆ ಮಾಡ್ತಿದ್ರು. ಅವರು ರಕ್ಷಣೆ ಹೊಂದಿ ಕರ್ನಾಟಕದ ಅನೇಕ ಪ್ರಾಂತ್ಯಗಳಲ್ಲಿ ಅವರು ಸೇವೆ ಮಾಡಿದ್ದಾರೆ. ನನಗಷ್ಟು ಅನುಭವ ಇಲ್ಲ, ಪತ್ನಿಗೆ ತುಂಬಾ ಅನುಭವ ಇತ್ತು. ನನ್ನಲ್ಲಿ ಅಷ್ಟು ಬುಕ್ಸ್ ಇಲ್ಲ, ನನ್ನ ಪತ್ನಿ ಹತ್ರ ತುಂಬಾ ಬುಕ್ಸ್. ನಾ ಹೇಳಿದೆ ವರದಕ್ಷಿಣೆಗಾಗಿ ಏನು ಬೇಡ, ಆ ಪುಸ್ತಕ ಎಲ್ಲ ನಾನು ಹೊತ್ಕೊಂಡು ಬಂದಿದ್ದೇನೆ. ಬೀದರಿಂದ ಗಂಟು ಮೂಟೆ ನಾನು ತಗೊಂಡು ಬಂದಿದ್ದೇನೆ. ಸರಿಯಾದ ಜೀವನ ಸಂಗಾತಿ ಅವರಿಗೂ ಸಹ ಸೇವೆಯ ಭಾರದವರು ನಿಮಗೆ ಸಿಕ್ಕಿದ್ರು. ಇವರ ಉದ್ದೇಶ ಸಹ ಆಗಿರ್ಬೋದು ನಿಮ್ಮೊಬ್ಬರನ್ನು ಒಂದುಗೂಡಿಸುವಂತದ್ದು. ನಿಮ್ಮ ಮದುವೆ ಜೀವಿತ ಯಾವ ರೀತಿಯಲ್ಲಿ ಇತ್ತು? ಮದುವೆ ಆದ್ಮೇಲೆ ತುಂಬಾ ಒಂದು ರೀತಿಯಲ್ಲಿ ಸುಖಕರ ಆಯಿತು, ಆದರೆ ಹೋರಾಟ ಇತ್ತು. ಮೊಟ್ಟ ಮೊದಲ ಮಗುಗೋಸ್ಕರ ಭಾಷಣ ಆಯಿತು, ಅದು ನಮ್ಗೆ ಗೊತ್ತಿಲ್ಲದೆ ಆಯಿತು. ಅಂದರೆ ಆ ಒಂದು ದೇವರೇ ನಾವು ಪ್ರಾರ್ಥನೆ ಮಾಡುವಾಗ ಇವೆಲ್ಲ ಯಾವ ರೀತಿ ಆಯಿತು ಅಂದರೆ ಅವಳಿಗೂ ಕೂಡ ಗೊತ್ತಿಲ್ಲಾಗಿತ್ತು. ಕೆಲಸ ಮಾಡುವಾಗ ಅದೆಲ್ಲ ಫಸ್ಟ್ ಇದು ಆಗಿ ಹೋಯಿತು. ಆಮೇಲೆ ಕೂಡ ನಾವು ಉಪವಾಸ ಇದ್ದು ನಾವು ಪ್ರಾರ್ಥನೆ ಮಾಡಿದ್ದೇವೆ. ದೇವರೇ ನಮ್ಮ ಮಗುಗೋಸ್ಕರ ಒಂದು ಮುದ್ದಾದ ಹೆಣ್ಣು ಮಗುವನ್ನು ದೇವರು ಮೊಟ್ಟ ಮೊದಲು ಕೊಟ್ಟರು. ಸೇವೆಯಲ್ಲಿ ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರಾರ್ಥನೆಗಳು ನಡೀತಿತ್ತು, ಆರಾಧನೆಗಳು ಕೂಡ ನಡೀತಿತ್ತು. ನಮ್ಮ ಕುಟುಂಬ ಕೂಡ ಎಲ್ಲ ಒಟ್ಟಕ್ಕಾಗಿತ್ತು. ಆದರೆ ಒಂದೇ ಕೊರತಿತ್ತು, ಹೊರಗಿನಿಂದ ಒಬ್ಬರು ಕೂಡ ಎಂಟ್ರಿ ಆಗ್ತಾ ಇಲ್ಲಾಗಿತ್ತು. ಈ 8 ವರ್ಷದಲ್ಲಿ ಹೊರಗಿಂದ ಒಬ್ಬರು ಕೂಡ ನಮ್ಮಲ್ಲಿ ಬರ್ತಾ ಇಲ್ಲಾಗಿತ್ತು. ನಾವಷ್ಟೇ ಇದ್ದೇವೆ, 10, 20, 30 ಈ ರೀತಿಯಾಗಿ ಕೂಡ ಬರ್ತಾ ಇದ್ವಿ. ಆದ್ರೆ ನಿರಂತರ ಪ್ರಾರ್ಥನೆ ಮಾಡ್ತಾ ಇದ್ರು. ಅನೇಕ ಸೇವಕರು ಹೇಳ್ತಿದ್ರು, ಈ ಒಂದು ಪಟ್ಟಣಕ್ಕೋಸ್ಕರ ನೀವು ಭಾರವಾಗಿ ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ಅನೇಕ ರೀತಿಯ ಬಂಧನದಿಂದ ಬಂಧಿಸಲ್ಪಟ್ಟವ ಆ ಒಂದು ಪ್ರದೇಶಕ್ಕೋಸ್ಕರ ನಿರಂತರ ನಾವು ಪ್ರಾರ್ಥನೆಯಲ್ಲಿದ್ದೀವಿ. ಮತ್ತು ದೇವರು ಅದೇ ರೀತಿ ಹಂತವಾಗಿ ನಡೆಸ್ತಾ ಇದ್ರು. ಎರಡನೇದಾಗಿ ಗಂಡು ಮಗುವನ್ನು ದೇವರು ಕೂಡ ದಯಪಾಲಿಸಿದ್ರು. ಮುದ್ದಾದ ಒಂದು ಗಂಡು ಮಗುವನ್ನು ಕೂಡ ದೇವರು ಕೊಟ್ಟಿದ್ರು. ಸೇವೆಯಲ್ಲಿ ಅದೇ ರೀತಿ ದೇವರು ನಡೆಸುವಾಗ ದೇವರಲ್ಲಿ ಕೂಡ ನಿರಂತರವಾಗಿ ಪ್ರಾರ್ಥನೆ ಉಪವಾಸದಲ್ಲಿ ನಾವು ಬೇಡ್ತಾ ಇದ್ದ ದೇವರೇ ಇನ್ನೂ ಮುಂದೆ ಕೂಡ ನಾವು ಮಾಡಬೇಕು, ಇನ್ನೂ ಹೆಚ್ಚಾಗಿ ಮಾಡಬೇಕು. ಯಾಕೆಂದರೆ ನೀವು ಮಾಡಿದಂಥ ಅನೇಕ ಉಪಕಾರಗಳು, ಒಂದು ಒಳ್ಳೆಯ ಒಂದು ಶಾಂತಿ ಮತ್ತು ಸಮಾಧಾನದ ಜೀವಿತ ಕೊಟ್ಟಿದೆ. ಈ ರೀತಿಯ ಪ್ರಾರ್ಥನೆ ವಿಜ್ಞಾಪನೆ ನಾವು ಮಾಡುವಾಗ ಕೊನೆಯದಾಗಿ ಸೇವೆಯಲ್ಲಿ ಒಂದು ಹಿಂಜಾರುವಂತಹ ಸಮಯ ಕೂಡ ಬಂತು. ಯಾವ ಕಾರಣಕ್ಕೆ ಹಿಂಜಾರುವಂತಹ ಕಷ್ಟ, ದುಃಖ, ಸಮಸ್ಯೆಗಳ ಮಧ್ಯದಲ್ಲಿ ಮತ್ತು ಎಲ್ಲ ದುಷ್ಟನ ಒಂದು ಹೋರಾಟ ಕೂಡ ಇದ್ದದರಲ್ಲಿ ನಾನು ತಿಳ್ಕೊಂಡೆ. ಸಂಪೂರ್ಣವಾದ ಮೊದಲ ಸೇವೆಯಲ್ಲೇ ಇದ್ದೆ ನಾನು. ಆನಂತರ ತಿಳ್ಕೊಂಡೆ ಸ್ವಲ್ಪ ಕೆಲಸ ಆದರೂ ಮಾಡೋಣ, ಒಂದು ಕೆಲಸ ಮಾಡಿ ಮತ್ತು ಕೂಡ ಸೇವೆ ಮಾಡೋಣ, ಈ ರೀತಿಯಾದ ಆಲೋಚನೆ ಬಂದು ಕೆಲಸಕ್ಕೂ ಕೈ ಹಾಕಿದೆ. ಅಲ್ಲೂ ಕೂಡ ಕೆಲಸ ಮಾಡಿ ಕೂಡ ಸೇವೆ ಮಾಡುವಾಗ ಒಂದು ದೊಡ್ಡ ವ್ಯತ್ಯಾಸ ನನ್ನ ಒಂದು ಸೇವೆಯಲ್ಲಿ ಆಯಿತು. ಯಾವ ರೀತಿಯ ವ್ಯತ್ಯಾಸ? ಯಾವ ರೀತಿ ವ್ಯತ್ಯಾಸ ಅಂದರೆ ಕೆಲಸಕ್ಕೆ ಮನಸ್ಸಿಲ್ಲ. ಈ ರೀತಿ ಹೇಳ್ತಿತ್ತು, ನೀನು ಇದು ಅಲ್ಲ, ನಿನಗೆ ಇಟ್ಟದ್ದು ಒಂದು ಸಭಾಪಾಲನ ಸೇವೆ, ಇದು ಒಂದು ಖಚಿತವಾಗಿ ನನಗೆ ಗೊತ್ತಾಯಿತು. ಖಚಿತವಾಗಿ ಗೊತ್ತಾಗಿ ಈ ರೀತಿಯಾಗಿ ಸ್ವಲ್ಪ ಸಮಯ ಸೈಲೆಂಟ್ವಾಗಿದ್ದೀವಿ. ಯಾವುದೇ ಸಂಸ್ಥೆ ಆಗಲಿ ಯಾವುದು ಇದು ಬೇಡ, ನನ್ನ ಪಾಡಿಗಿದ್ದೆ. ಆದರೆ ನನ್ನ ಪತ್ನಿ ನನ್ನನ್ನು ಉತ್ಸಾಹಪಡ್ತಿದ್ದಳು ಸೇವೆಗೋಸ್ಕರ, ಇನ್ನು ನಾವು ಹೋಗಬೇಕು. ಆವಾಗ ಬೆಥೆಲ್ ಚರ್ಚ್, DGM ಬೆಥೆಲ್ ಚರ್ಚ್, ಇಲ್ಲಿ ನಾವು ಹೋಗೋಣ. ಶಂಕರ್ಪುರ, ಯೇಸುಪುರ ಬೆಥೆಲ್ ಚರ್ಚ್ಗೆ 2015ರಲ್ಲಿ
ಜುಲೈ ಆಗಸ್ಟ್ ತಿಂಗಳಲ್ಲಿ ನಾವು ಬಂದು ಇಲ್ಲಿಯ ಸೇವೆಗಳನ್ನು ನೋಡುವಾಗ ಇಲ್ಲಿ ಅಂದ್ರೆ ಶಂಕರ್ಪುರ ಇಲ್ಲಿ ಬೇತೆಲ್ DGM ಬೇತೆಲ್ ಚರ್ಚ್ಗೆ ಬಂದು ಇವರ ಸೇವೆ ನೋಡುವಾಗ ಮಾನಸಿಕ ಅಸ್ವಸ್ಥರಿಗೆ, ವೃದ್ಧರಿಗೆ, ಅನಾಥರಿಗೆ ಈ ರೀತಿಯ ಸೇವೆ ನೋಡಿ ತುಂಬ ಒಂದು ಸಂತೋಷ ಆಯಿತು. ನಾವು ಕೂಡ ಒಂದು ಸೇವೆಗಾಗಿ ಸಲ್ಲಪಡಿಸುವಾಗ ಈ ಒಂದು ಸಂಸ್ಥೆಯ ಮೂಲಕ ಇನ್ನೂ ಕೂಡ ಅನೇಕ ಕಾರ್ಯಗಳನ್ನು ಮಾಡಬಹುದು, ಈ ರೀತಿಯಾದ ಒಂದು ವಿಶ್ವಾಸ ಬಂತು. ನಾನು ನನ್ನ ಪತ್ನಿ ಸೇವೆಗಾಗಿ ಬಂದು ಇಲ್ಲಿಂದ ಹೋದ ತಕ್ಷಣ ಅನೇಕ ಕಾರ್ಯಗಳನ್ನು ನಾವು ನೋಡಿದ್ದೇವೆ. ಅದು ಎಂದೂ ನಡೆಯದ ಒಂದು ಕಾರ್ಯಗಳನ್ನು ನಾವು ನೋಡಿದ್ದೇವೆ. ನಿಮಗೆ ಮೊದಲು ಈ ಒಂದು ಉಡುಪಿಯ ಶಂಕರ್ಪುರ ಈ ಒಂದು ಬೇತೇಲ್ ಸಭೆ ಇದೆ ಎಂಬುದಾಗಿ ನಿಮಗೆ ಮೊದಲು ಪರಿಚಯ ಇತ್ತಾ? ಇಲ್ಲ, ಪರಿಚಯ ಇಲ್ಲ. ಆದ್ರೆ ದೇವರ ಸ್ವರ ನಮಗೆ ಬರ್ತಿತ್ತು, ಅದರ ಮೂಲಕ ನಮಗೆ ಒಂದು ಗೊತ್ತಾಗಿತ್ತು. ದೇವರ ಸ್ವರದ ನಿಮಿತ್ತವಾಗಿ ನೀವು ಇಂದು ಶಂಕರ್ಪುರಕ್ಕೆ ಬಂದು ಸಭಾಪಾಲಕರ ಪರಿಚಯ ಆಯ್ತು. ಆಮೇಲೆ ಇಲ್ಲಿಂದ ಹೋದ ಮೇಲೆ ನಾನು ನನ್ನ ಸೇವೆಯಲ್ಲಿ ಇದುವರೆಗೂ ಹೊರಗಿನಿಂದ ಯಾರು ಬಂದಿಲ್ಲ. ಆದರೆ 2016ರಲ್ಲಿ ಹೊರಗಿನಿಂದ ಹುಡುಕಿಕೊಂಡು ಆಟೋ ಮೂಲಕ, ಬೈಕ್ ಮೂಲಕ ಮನೆಯನ್ನು ಹುಡುಕಿ ಬಂದು ಅಲ್ಲಿ ನಮ್ಮ ಪ್ರಾರ್ಥನೆಗೆ ಭಾಗವಹಿಸುವುದನ್ನು ನೋಡಿ ನಿಜವಾಗ್ಲೂ ದೇವರ ಒಂದು ಅದ್ಭುತವಾದಂಥ ಬಾಗಿಲು ತೆರೆದಾನೆ. ನನ್ನ ಪತ್ನಿ ಕೂಡ ಯಾವಾಗಲೂ ಅದೇ ಹೇಳೋದು, ಎಂದೂ ಆಗದ ಕಾರ್ಯಗಳು ಈ ರೀತಿ ಆಗುವಾಗ ಇದು ದೇವರ ಚಿತ್ತ ಮತ್ತು ದೇವರ ಆಲೋಚನೆ ಅಂತ ನಾವು ಒಪ್ಪಿಸಿಕೊಟ್ರು. ಇದಕ್ಕಿಂತ ಮುಂಚೆ ನಾವು ಅನೇಕ ಕಡೆಗಳಿಗೆ ಸಹಾಯಕ್ಕಾಗಿ ಎದುರು ನೋಡುವಾಗ ಅಂತಹ ಒಂದು ಸಹಾಯ ಎಲ್ಲೂ ಇಲ್ಲ. ಅಂದರೆ ಸೇವೆಗಾಗಿ ಮುಂದೆ ನಡೆಸ್ಕೊಂಡು ಹೋಗುವಂಥದ್ದು, ಆದರೆ ಎಲ್ಲೂ ಸಿಗಲಿಲ್ಲ. ಆದರೆ ಇಲ್ಲಿ ಬಂದು ಇಲ್ಲಿ ನೋಡುವಾಗ ಒಂದು ವ್ಯತ್ಯಾಸವಾದಂಥ ದೇವರ ಬದಲಾವಣೆಯಲ್ಲಿ ನಾವು ನೋಡಿದ್ದೇವೆ. ಅನೇಕರು ಬಂದು, ಅಂದರೆ ಯಾವತ್ತೂ ಅವರು ಸಭೆಗೆ ಹೋಗಿಲ್ಲ ಮತ್ತು ಸುವಾರ್ತೆ ಕೇಳಲಿಲ್ಲ, ಅಂಥವರು ಬಂದು ಸುವಾರ್ತೆ ಕೇಳಿ ಸಂತೋಷವಾಗಿ ಹೋಗಿ ಬಿಡುಗಡೆ ಆಗಿ ಹೋಗುವುದನ್ನು ನಾವು ನಮ್ಮ ಜೀವಿತದಲ್ಲಿ ಕಂಡಿದ್ದೇವೆ. ನಿಮ್ಮ ಅಂಕೋಲದಲ್ಲಿ ಅನೇಕ ಜನರು ರಕ್ಷಣೆಗೆ ಬರಲಿಕ್ಕೆ ಪ್ರಾರಂಭವಾಗಿದ್ದಾರೆ ಮತ್ತು ದೇವರು ಕೂಡ ಆ ರಕ್ಷಣೆ ಕೂಡ ನಡೆಸ್ತಾ ಇದ್ದಾರೆ. ಪಾಸ್ಟರ್ ವಿದ್ಯಾಧರ್ ರವರು ಶಂಕರ್ಪುರದ DGM ಬೇತೆಲ್ ಚರ್ಚಿನ ಬ್ರಾಂಚ್ ಸಭೆ ಅಂಕೋಲದಲ್ಲಿದೆ. ಆ ಅಂಕೋಲ ಸಭೆಯ ಬ್ರಾಂಚ್ ಸಭೆಯಾದ ಬೇತೆಲಲ್ಲಿ ಪಾಸ್ಟರ್ ಆಗಿ ಸೇವೆ ಸಲ್ಲಿಸ್ತಿದ್ದಾರೆ. ಓಕೆ, ಅದರ ನಂತರ ಸೇವೆ ಅದ್ಭುತವಾಗಿ ದೇವರು ನಡೆಸ್ತಾನೆ. ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೀರ್ತನೆ 116:12 ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ, ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಪಡಿಸುವೆನು. ಈ ಒಂದು ವಾಕ್ಯದ ಮೂಲಕ ಬೈಬಲ್ಲೇ ಗೊತ್ತಿಲ್ಲ, ವಚನ ಗೊತ್ತಿಲ್ಲ, ಯೇಸುನೇ ಗೊತ್ತಿಲ್ಲದಂಥ ನನ್ನನ್ನು ಪ್ರೀತಿಸಿ ದೇವರು ಇಂಥ ಒಂದು ಎಲ್ಲ ಹಾದಿಗಳಲ್ಲಿ ನೋಡುವಾಗ ಅದು ನಾಶನದ ಹಾದಿ, ಅದು ಬಂಧನದ ಹಾದಿಯಲ್ಲಿ ದೇವರು ನನ್ನನ್ನು ಪ್ರೀತಿಯಿಂದ ನಡೆಸ್ಕೊಂಡು ಬಂದು ನನ್ನನ್ನು ಇದುವರೆಗೆ ದೇವರು ನಡೆಸ್ತಾ ಇದ್ದಾನೆ. ನಮ್ಮ ದೇವರು ಕರುಣೆಯುಳ್ಳ ಕೃಪೆಯುಳ್ಳದಂಥ ಮಹಾ ದೇವರಾಗಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಇಷ್ಟೇ ಅಲ್ಲ, ದೇವರ ಅಂತಹ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಅನೇಕ ವ್ಯಾಧಿಗಳಿಂದಲೂ ಕೂಡ ದೇವರು ಬಿಡಿಸಿ ಬೇರೆಯವರನ್ನು ಬಿಡಿಸಿ ಕರ್ತನು ನಡೆಸ್ತಾ ಇದ್ದಾನೆ. ನಿಮ್ಮನ್ನು ಸೇವೆಯಲ್ಲಿ ದೇವರು ಕುಟುಂಬವಾಗಿ ಪೂರ್ತಿ ಕುಟುಂಬವಾಗಿ ನಾವು ದೇವರ ಸೇವೆಯಲ್ಲಿ ಒಪ್ಪಿಸಿಕೊಟ್ಟು ನಾವು ನಡೀತಾ ಇದ್ದೇವೆ. ಅನೇಕ ಹೋರಾಟಗಳು ಬಂದಾಗ್ಯೂ ದೇವರು ತಕ್ಕ ಸಮಯದಲ್ಲಿ ನಿಮಗೆ ಉನ್ನತವಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ಇಂತೆಲ್ಲ ಕಷ್ಟಗಳು, ನೋವುಗಳು, ಸಮಸ್ಯೆಗಳ ಮಧ್ಯದಲ್ಲಿ ಸಹ ನಿಮ್ಮನ್ನು ದೇವರು ನಡೆಸುತ್ತಾ ಬಂದಿದ್ದಾರೆ. ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲು ಇಷ್ಟಪಡುತ್ತೀರಿ? ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ಪ್ರೀತಿ ಸ್ವರೂಪಿ. ಆತನು ಯಾವನೇ ಆಗಿರಲಿ, ಆದರೆ ತನ್ನನ್ನು ಹುಡುಕುವವರಿಗೆ, ಒಂದು ಯಥಾರ್ಥವಾಗಿರುವವರಿಗೆ, ಅಂತಹ ಕಷ್ಟ, ದುಃಖ, ನೋವು ಎಲ್ಲವನ್ನು ಬಲ್ಲಾತ ದೇವರಿಗೆ ಎಲ್ಲವೂ ಗೊತ್ತದೆ. ನನ್ನ ಜೀವಿತದ ಹಿಂದಿನ ಪುಟಗಳನ್ನು ನಾನು ನೋಡುವಾಗ, ಹಿಂದೆ ತಿರುಗಿ ನೋಡುವಾಗ ನನಗೆ ಅದ್ಭುತವಾದ ಕಂಡದ್ದು ಆ ಒಂದು 2 ಸಂಗತಿಗಳು. ಏನಂದರೆ, ಆ ಒಂದು ಗುಂಪಿನಲ್ಲಿ ನಾನಿದ್ದಾಗ, ಆ ಮನೆಯಲ್ಲಿದ್ದಾಗ, ಆ ದೇವರ ವಾಕ್ಯ ಓದ್ತಾ ಇದ್ದಾಗ ಅಲ್ಲಿ ಆದಂಥ ಬದಲಾವಣೆಯಿಂದ ದೇವರೇ ನನ್ನನ್ನು ಅಲ್ಲಿಂದ ಓಡಿಸಿದ್ದು, ಇದು ಒಂದು ನಾನು ಖಚಿತವಾಗಿ ನಂಬುತ್ತೇನೆ. ಎರಡನೇದಾಗಿ, ನಾನು ಮಾನಸಿಕ ಅಸ್ವಸ್ಥನಾಗಿದ್ದಾಗ ನನಗೆ ಗೊತ್ತಿಲ್ಲದೆ ನಾನು ಹೇಳ್ತಾ ಇದ್ದೆ, ನಾನು ಒಂದು ಸಭೆಗೆ ಹೋಗಬೇಕು, ನಾನು ಸಭಾಪಾಲಕರನ್ನು ನೋಡಬೇಕು. ಇದನ್ನು ನನ್ನ ತಪ್ಪಾಗಿ ನಮ್ಮ ಮನೆಯವರು ತಿಳ್ಕೊಂಡು ಗೊತ್ತಿಲ್ಲದೆ ಮಾಟ ಮಂತ್ರದ ಮಧ್ಯದಲ್ಲೂ ಹಾಕಿದಾಗಲೂ ಕೂಡ ದೇವರು ನನಗೆ ಅದ್ಭುತವಾದ ಬಿಡುಗಡೆ ಕೊಟ್ಟು ಸ್ವಸ್ಥತೆ ಕೊಟ್ಟು ನಡೆಸಿದ ದೇವರು. ಯಾರೇ ಆಗಲಿ ಕಷ್ಟ, ದುಃಖ, ಇಕ್ಕಟ್ಟಿನ ಸಮಯದಲ್ಲಿ ಆ ಯೇಸುವನ್ನು ಮೊರೆ ಇಡುವಾಗ ಅಥವಾ ಯಥಾರ್ಥವಾಗಿ ದೇವರನ್ನು ಹುಡುಕುವಾಗ ಆ ದೇವರು ನಮಗೆ ಪ್ರಕಟ ಆಗ್ತಾನೆ, ಪ್ರತ್ಯಕ್ಷ ಆಗ್ತಾನೆ. ನಮಗೆ ಗೊತ್ತಿಲ್ಲದಿದ್ದರೂ ಕೂಡ ಅನೇಕ ಪರಿಸ್ಥಿತಿಗಳ ಮೂಲಕ, ಸಂದರ್ಭ ಮೂಲಕ
ಆತನು ನಮ್ಮನ್ನು ಪ್ರೀತಿಸ್ತಾನಂತ ಆತನು ಪ್ರೂವ್ ಮಾಡ್ತಾನೆ. ಬೈಬಲ್ ವಾಕ್ಯದ ಮೂಲಕ, ಸ್ವಾರ್ಥ ಸೇವೆಯ ಮೂಲಕ, ಸಾಕ್ಷಿಯ ಮೂಲಕ, ಇನ್ನು ಹಲವು ಸಂದರ್ಭಗಳ ಮೂಲಕ ಆತನು ನಮಗೆ ಕಲಿಸುವ ದೇವರಾಗಿದ್ದಾನೆ ಮತ್ತು ಪ್ರೀತಿಸುವ ದೇವರಾಗಿದ್ದಾನೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ. ನಿಜವಾಗ್ಲೂ ನಾವು ನೋಡುದಾದ್ರೆ ನಾವು ಆತನನ್ನು ಹುಡುಕಿ ಹೋಗ್ಲಿಲ್ಲ, ಆತನೇ ನಮ್ಮನ್ನು ಹುಡುಕಿ ಬಂದನು. ಅದ್ರಲ್ಲಿ ನಮ್ಮದೇನು ಪ್ರಯತ್ನಗಳು ಅಥವಾ ನಮ್ಮದೇನು ಒಳ್ಳೆ ಕೆಲಸಗಳಲ್ಲ, ಆತನ ಕೃಪೆಯೇ ಆಗಿದೆ. ಕೃಪೆಯಿಂದಲೇ ಆತ ನಮ್ಮನ್ನು ಸೇರಿಸಿಕೊಳ್ಳುವ. ನೀವು ನಿಮ್ಮಲ್ಲಿ ಒಂದು ಛಲ ಇತ್ತು, ನಾನು ಒಳ್ಳೆ ರೀತಿಯಲ್ಲಿ ಜೀವಿಸಬೇಕು, ಲೋಕದ ಪ್ರಕಾರವಾಗಿ ಅನೇಕ ರೀತಿಯ ಒಂದು ವ್ಯವಹಾರಗಳಲ್ಲಿ ಮುಳುಗಿದ್ರು ನೀವು, ಅದೇ ದೇವರ ಒಂದು ಹಸ್ತ ನಿಮ್ಮ ಮೇಲೆ ಇತ್ತು ಎಂಬುದಾಗಿ ಖಚಿತವಾಗಿ ಹೇಳ್ಬೋದು. ಯಾಕಂದ್ರೆ ಒಂದು ವೇಳೆ ನೀವು ಅದೇ ಆ ಒಂದು ಆಸನದಲ್ಲಿ ಆ ಒಂದು ಗುಂಪಿನೊಂದಿಗೆ ಇದ್ದಿದ್ರೆ ನಿಮ್ಮ ಜೀವಿತ ಏನಾಗ್ತಿತ್ತೋ ಅಥವಾ ಇದುವರೆಗೆ ಜೀವಿಸುವುದು ಒಂದು ನಮಗೆ ಸಂಶಯವೇ. ಆದ್ರೆ ಆ ಒಂದು ಗುಂಪಿನಿಂದ ಆ ಒಂದು ದರಡೆ ದೇವರು ನಿಮ್ಮನ್ನು ಹೊರಗೆ ತಂದ್ರು. ಅದರ ನಂತರ ಆ ಒಂದು ಮಾನಸಿಕ ಅಸ್ವಸ್ಥತೆ ಪ್ರಾರಂಭ ಆದ್ರೂ ಸಹ ಆ ಒಂದು ಮಾನಸಿಕ ಅಸ್ವಸ್ಥತೆಯಲ್ಲಿ ನಿಮ್ಮಲ್ಲಿ ಒಂದು ಏನೋ ಆಸೆ, ನಾನು ಸಭೆಗಳಿಗೆ ಹೋಗ್ಬೇಕು, ಏನೂ ಗೊತ್ತಿಲ್ಲದಿದ್ರು ಏನೋ ಒಂದು ಒಳಗಡೆ ಒಂದು ಸ್ವರ ನಿಮ್ಮನ್ನು ಮಾತಾಡಿಸ್ತಿತ್ತು. ನೋಡ್ಲಿಕ್ಕೆ ಹೋದ್ರೆ ಒಂದು ಅದ್ಭುತ, ಯಾವ ರೀತಿಯಲ್ಲಿ ಇದ್ದಂತ ಜೀವಿತ, ಚಿಕ್ಕ ಪ್ರಾಯದಲ್ಲಿ ಯಾವುದೇ ಒಂದು ಅಭ್ಯಾಸಗಳು ನಿಮಗಿದ್ದವು, ಆದ್ರೂ ಸಹ ಆ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆ ಕೊಟ್ಟರು. ಎಲ್ಲೂ ಹೋದ್ರೂ ಕೂಡ ನಾನು ಹೆದರ್ತಾ ಇಲ್ಲ, ಒಂಟಿಯಾಗಿ ಹೋಗ್ತಿದ್ದೆ. ಬಾಂಬೆ ಎಲ್ಲಿ ಆದ್ರೂ ಕೂಡ ಒಂದು ಇದು ಇದ್ರೆ ನಾನು ಇದ್ದೇನೆ, ಸತ್ತರೆ ಸತ್ತೇನೆ, ಅಂದ್ರೆ ಯಾವುದೇ ಭಯ ಆಗ್ಲಿ ಏನೂ ಇಲ್ಲ. ಆದರೆ ರಕ್ಷಣೆಗೆ ಮುಂಚೆ ನಾನು ಇನ್ನೂ ನೆನೆಸ್ತೇನೆ ಆ ಬಾಂಬೆಯ ಒಂದು ದೃಶ್ಯ. ಅಂದರೆ ಇದು ರಕ್ಷಣೆಗೆ ಮೊಟ್ಟ ಮೊದಲ ಹಂತ. ಒಂದು ಮರಣ ಭಯ ನನ್ನಲ್ಲಿ ಉಂಟಾಗಿತ್ತು. ಆ ಸಮಾಧಾನ ಕಳೆದುಕೊಂಡು ಆ ಟ್ರೈನಲ್ಲಿ ನಾನು ಈಗ ಸತ್ತರೆ ಏನಾಗಬಹುದು, ಯಾಕೆಂದರೆ ಮನೆಯವರು ಏನೂ ಗೊತ್ತಿಲ್ಲ, ನನ್ನ ಹೆಣ ಏನಾಗಬಹುದು, ನನಗೆ ಯಾರು ಇಲ್ಲ, ಈ ರೀತಿ ಮರಣ ಭಯದಿಂದ ಮತ್ತು ಶಾಂತಿ ಸಮಾಧಾನ ಕಳೆದುಕೊಂಡಂಥ ಲಾಸ್ಟ್ ಸ್ಟೇಜಿಗೆ ನಾನು ಬಂದಿದ್ದೆ, ಕೊನೆ ಹಂತ. ಮತ್ತು ಇದರ ಮುಂದೆ ಮತ್ತೆ ಏನೂ ಇಲ್ಲ, ಯಾಕೆಂದರೆ ಇದ್ದಂಥ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಾನು ಹಾದು ಹೋಗಿದ್ದೆ, ಪ್ರತಿಯೊಂದು ಸುಖ ದುಃಖಗಳನ್ನು ಅನುಭವಿಸಿದ್ದೆ. ನೈಟ್ ಕ್ಲಬ್, ಶಾಂತಿ ಸಮಾಧಾನ ನೈಟ್ ಕ್ಲಬ್ಗಳಿಗೋಸ್ಕರ ಮತ್ತು ಬಾರ್ಗಳಿಗೆ ಈ ರೀತಿಯಾದಂಥ ಕಳೆದಂತಹ ದಿನಗಳು ನೆನೆಸ್ತೇನೆ ಲೋಕದ ರೀತಿಯಲ್ಲಿ. ಆದರೆ ಆ ಒಂದು ಭಯ ಮತ್ತು ಶಾಂತಿ ಸಮಾಧಾನ ಇಲ್ಲದೆ ಆ ಕೂಟದಲ್ಲಿ ದೇವರು ನನ್ನನ್ನು ಮುಟ್ಟಿದ್ರು. ನಿಜವಾಗ್ಲೂ ಮೊಟ್ಟ ಮೊದಲ ಸ್ಪರ್ಶ, ಆ ಒಂದು ಸ್ಪರ್ಶ. ನಾವೆಷ್ಟೋ ಜನರನ್ನು ನಾವೀಗ ಸಾಮಾನ್ಯವಾಗಿ ನೋಡ್ಲಿಕ್ಕೆ ಹೋದ್ರೆ ಈ ಒಂದು ಕುಡುಕತನದಲ್ಲಿ ಅಥವಾ ಯಾವ್ದು ಕ್ಲಬ್ಗಳಿಗೆ ಯಾವ ರೀತಿಯಲ್ಲಿ ಸಂತೋಷ ಹುಡುಕ್ಲಿಕ್ಕೆ ಜನರು ಹೋಗ್ತಾರೆ. ಆದ್ರೆ ಎಲ್ಲಿ ಹೋದ್ರು ನಿಜವಾದ ಸಂತೋಷ ಸಮಾಧಾನ ಖಂಡಿತವಾಗಿಯೂ ಸಿಗಲು ಸಾಧ್ಯವಿಲ್ಲ. ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ನಿಜವಾದ ಶಾಂತಿ ಸಮಾಧಾನ ಸಿಗ್ಬೇಕಾದ್ರೆ ಅದು ಯೇಸು ಕ್ರಿಸ್ತನಿಂದ ಮಾತ್ರ ಸಾಧ್ಯ. ನಮ್ಮ ದೊಡ್ಡ ಕೆಲಸ ಆಗಿರ್ಬೋದು, ಅಥವಾ ನಾವಿರುವಂಥ ಪೊಸಿಷನ್, ಅಥವಾ ಒಂದು ಮದ್ಯಪಾನ ಅಥವಾ ಯಾವುದೇ ಒಂದು ಲೋಕದ ವಿಷಯಗಳಲ್ಲಿ ಸಂತೋಷ ಹುಡುಕ್ಲಿಕ್ಕೆ ಹೋಗ್ತೇವೆ ಅಂತ ಹೇಳಿ ನಮಗೆ ಖಂಡಿತ ಅದು ಸಿಗುದಿಲ್ಲ. ಎಲ್ಲರೂ ಆಯ್ತು ಇನ್ನೇನು ಕೈ ಬಿಡಲ್ಪಟ್ಟ ಪರಿಸ್ಥಿತಿ, ಸೋತು ನೊಂದು ಬೇಡವೇ ಬೇಡ ಎಂಬುದಾಗಿ ನಾವು ಯೋಚಿಸುವಾಗ ಒಂದು ಹಸ್ತ ನಮ್ಮ ಕಡೆಗೆ ಬರ್ತದೆ, ಅದೇ ಯೇಸುವಿನ ಹಸ್ತ ಆಗ್ತದೆ. ನಿಮ್ಮ ಜೀವಿತದಲ್ಲಿ ಸಹ ಅದೇ ರೀತಿಯಲ್ಲಾಯ್ತು. ಎಲ್ಲ ರೀತಿಯ ಕಷ್ಟ, ಸಂಕಷ್ಟ, ನೋವು, ಗೊಂದಲ ಎಲ್ಲ ಮುಳುಗಿ ಹೋಗುವಂತ ಸಮಯದಲ್ಲಿ ಆ ಒಂದು ಬಾಂಬೆಲಿ ನೀವು ಯಾವ ಧ್ಯಾನ ಕೂಟಕ್ಕೆ ನೀವು ಹೋದ್ರಿ, ಅಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ಸ್ಪರ್ಶಿಸಿದ್ರು. ಅದೊಂದು ಮೊದಲನೇ ನಿಮ್ಮ ಜೀವಿತದಲ್ಲಿ ಆದಂತ ಯೇಸು ಕ್ರಿಸ್ತನ ಒಂದು ಭೇಟಿ. ಇನ್ನೊಂದು ಘಟನೆ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಚಿಕ್ಕ ಘಟನೆ. ನಾನು ಆ ರಾತ್ರಿ ಒಂದು ಬೇರ್ ಬಾಟ್ಲಿ ತಗೊಂಡಿದ್ದೆ ಬಾಂಬೆಯಲ್ಲಿ. ರಕ್ಷಣೆಗೆ ಮುಂಚೆ ಒಂದು ವಾರ ಗ್ಯಾಪ್ ಇದೆ. ತುಂಬಾ ನಿರಾಶೆ, ತುಂಬಾ ಅಸಮಾಧಾನ ಮತ್ತೆ ಏನಿಲ್ಲ. ನಾನು ನಡು ರಾತ್ರಿಯಲ್ಲಿ ಜೂಹು ಚೌಪಾಟಿಯಲ್ಲಿ ನಾನು ಕೂತ್ಕೊಂಡಿದ್ದೆ, ಸಮುದ್ರದ ದಂಡೆ, ಒಬ್ಬರು ಇಲ್ಲ ಅಲ್ಲಿ, ಒಬ್ಬರು ಇಲ್ಲ. ಜೂಹು ಬೀಚ್ನಲ್ಲಿ ಕೂತ್ಕೊಂಡಿದ್ದೇನೆ. ಸುಮಾರು 12-1 ಅವಳು ಮತ್ತು ನಿರಾಶೆ ಎಲ್ಲ ಇದೆ. ಆದರೆ ದೇವರ ಬಗ್ಗೆ ಏನೂ ಗೊತ್ತಿಲ್ಲ ಮತ್ತು ತುಂಬ ವೇದನೆಯಲ್ಲಿ ಇದ್ದೇನೆ. ನಾನು ಕುಡಿತಿದ್ದೇನೆ ಮತ್ತು ಆ ನೈಟ್ನಲ್ಲಿ ಯಾರೋ ಒಬ್ಬರು ಬಂದರು, ಒಬ್ಬ ವ್ಯಕ್ತಿ ಬಂದ. ಆ ವ್ಯಕ್ತಿ ಅಂದರೆ ಜೀವಕ್ಕೆ ಭಯ ಇಲ್ಲ. ಆ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದ ಮತ್ತು ನನ್ನ ಮುಂದುಗಡೆ ಬಂದ. ನೋಡಪ್ಪ, ಇಷ್ಟು ರಾತ್ರಿ ಆಗಿದೆ, ನೀನು ಇಲ್ಲಿ ಯಾಕೆ ಕೂತ್ಕೊಂಡಿದ್ದೀಯಾ? ನನಗೆ ಎಲ್ಲ ಏನಿಲ್ಲ, ಸೋತು ಹೋಗ್ಬಿಟ್ಟಿದ್ದೇನೆ, ಏನಿಲ್ಲ, ನನಗೆ ತುಂಬ ಬೇಜಾರಾಗಿದೆ. ಆಮೇಲೆ ಅವರು ನನ್ನ ಕೈ ಹಿಡ್ಕೊಂಡ್ರು, ಗೊತ್ತಿಲ್ಲ ಯಾರು ಗೊತ್ತಿಲ್ಲ, ಇದು ಬೇಡ, ಇಲ್ಲಿಂದ ನಾವು ಹೋಗೋಣ, ನಾನು ಸರಿಯಾಗಿ ನಿನ್ನನ್ನು ನಡೆಸ್ಕೊಂಡು ಹೋಗ್ತೀನಿ, ಇಲ್ಲಿಂದ ಬಹಳ ರೈಲ್ವೆ ಸ್ಟೇಷನ್ ದೂರ ಇದೆ, ಹೀಗೆ ಒಬ್ಬಂಟಿ ಯಾರು ಇರುವುದಿಲ್ಲ ಮತ್ತು ಯಾರು ಸಿಗುವುದಿಲ್ಲ, ಅನೇಕ ಕೊಳ್ಳೆಗಳು ಆಗ್ತದೆ, ಕೊಲೆಗಳು ಆಗ್ತದೆ ಈ ಜಾಗದಲ್ಲಿ. ಆದರೆ ನಿನಗೆ ಇಲ್ಲಿ ನೋಡುವುದನ್ನು ನನಗೆ ವಿಚಿತ್ರ ಆಗ್ತದೆ. ಅವನು ನನ್ನ ಕೈ ಹಿಡಿದ್ರು,
ಕೈ ಹಿಡಿದ್ರು. ಅವ್ರು ಯಾರಂತಾನೆ ಗೊತ್ತಿಲ್ಲ. ಯಾರು ಗೊತ್ತಿಲ್ಲ ಅವರಿಗೆ. ಸ್ವಲ್ಪ ನೀವು ಕೂಡ ಸ್ವಲ್ಪ ಡ್ರಿಂಕ್ಸ್ ಮಾಡ್ತೀರಾ. ನನ್ನ ಕೈಯಲ್ಲಿ ಬಾಟಲ್ ಇತ್ತು ಅವಾಗ. ಆ ಒಂದು ನಶೆಯಲ್ಲಿ ಇಲ್ಲ ನಾನು ತಗೊಳ್ಳೋದಿಲ್ಲ, ಮತ್ತು ನನ್ನ ಕೈ ಹಿಡ್ಕೊಂಡು ಹಾಗೆ ಆ 1-2 ಗಂಟೆಯಿಂದ ನಾವು ನಡೀತಾ ಇದ್ದೇವೆ. ಬೆಳಿಗ್ಗೆ 5-6 ಗಂಟೆಗೆ ನಾವು ವಿಟಿಯಲ್ಲಿದ್ದೇವೆ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದು ಅವನೇ ಟಿಕೆಟ್ ಬೀಚಿಂದ ವಿಟಿ ರೈಲ್ವೆ ಸ್ಟೇಷನ್ಗೆ ನೀವು ಹೋಗಿದ್ದೀವಿ. ಅಲ್ಲಿ ಹೋಗುವಾಗ ಅವನು ನನ್ನ ಟಿಕೆಟ್ ತೆಗೆದು, ಇಲ್ಲಿದೆ ನೀನು ಮಲಾಡ್ ಹೋಗ್ಬೇಕು, ಟಿಕೆಟ್ ತೆಗ್ದೇನೆ, ಈ ರೈಲ್ವೆಯಲ್ಲಿ ಕೂತ್ಕೊಳ್ಳು ಮತ್ತು ಹೋಗು, 1 ವಾರದಲ್ಲಿ ಅಲ್ಲ ನಿನಗೊಂದು ಒಳ್ಳೆ ಜಾಬ್ ಸಿಗ್ತದೆ ಅಂತ ಹೇಳಿದ್ರು ಅವರು. ಯಾಕೆಂದ್ರೆ ಜಾಬ್ ಎಲ್ಲ ಕಳ್ಕೊಂಡಿದ್ದೆ ನಾನು ಆ ಒಂದು ಪರಿಸ್ಥಿತಿಯಲ್ಲಿ. ಕಳ್ಕೊಂಡಿದ್ರೆ ಅಂದ್ರೆ ಆ ಒಂದು ಪರಿಸ್ಥಿತಿ ಇತ್ತು. ಅಂದ್ರೆ ಜಾಬ್ ಎಲ್ಲ ಇದ್ದಿತ್ತು, ಹೋಗ್ತಾ ಇಲ್ಲ ಆಗಿತ್ತು, ಶಾಂತಿ ಮತ್ತು ಸಮಾಧಾನ ಇಲ್ಲ. ಈ ರೀತಿಯಾದ ಗೊಂದಲದಲ್ಲಿರುವಾಗ ಯಾರಿಗೆ ಏನ್ ಬೇಕು? ಅವನು ತಿಳ್ಕೊಂಡನೆ ಇದು ಯಾವುದೋ ಒಂದು ಟೆನ್ಷನ್ ಇರಬಹುದು, ಇವರಿಗೆ ಏನೋ ಚಿಂತೆ ಇರಬೇಕು. ಅಲ್ಲಿಂದ ನಾನು ಮನೆಗೆ ಬಂದಾಗ ಮಾಲಾಡಿಗೆ ರೂಮ್ ಎತ್ತು ಮತ್ತು ಫ್ರೆಂಡ್ಸ್ಗಳು ಇದ್ರು 5-6. ಅದರಲ್ಲಿ ನನ್ನನ್ನು ಮತ್ತೊಬ್ಬರನ್ನು ದೇವರು ರಕ್ಷಿಸಿದರು. ಅವನನ್ನು ನಾನು ಆ ಪ್ರಾರ್ಥನೆಗೆ ಕರ್ಕೊಂಡು ಹೋದೆ. ಅವನು ರಕ್ಷಿಸಲ್ಪಟ್ಟ. ಅವನು ಹಾಸನದ ಹುಡುಗನೇ ಆಗಿದ್ದ. ಅವನು ನೀವು ಹೇಳಿದ್ರಿ ಯಾರೊಂದು ವ್ಯಕ್ತಿ ನಿಮ್ಮನ್ನು ಕರ್ಕೊಂಡು ಅದ್ರ ಬಗ್ಗೆ ಮತ್ತೆ ಏನು ಯಾರು ಎಂಬುದಾಗಿ ಗೊತ್ತಿಲ್ಲ. ಒಂದು ವಾರದಲ್ಲಿ ನಿಮಗೆ ಕೆಲಸ ಸಿಗ್ತದೆ ಎಂಬುದಾಗಿ ವ್ಯಕ್ತಿ ಹೇಳಿದ್ರು. ಓಕೆ, ಅದರ ನಂತರ ಆಗಿ ಕೆಲಸ ಸಿಗ್ತಾನೆ ಅಲ್ಲ, ಅದರ ಮಧ್ಯದಲ್ಲಿ ಮಾರನೇ ದಿವಸನೇ ಆ ಸಿಸ್ಟರ್ ಹೇಳಿದ್ರು, ನಿನ್ಗೆ ಶಾಂತಿ ಸಮಾಧಾನ ಬೇಕಾದ್ರೆ ಈ ಒಂದು ಧ್ಯಾನ ಕೂಟಕ್ಕೆ ಹೋಗು. ಅಲ್ಲಿಂದಲೇ ರಕ್ಷಿಸಲ್ಪಟ್ಟು ಕೆಲಸನು ಬೇಡ, ಡೈರೆಕ್ಟ್ ರಿಟರ್ನ್ ಹಿಂದೆ ಬರಲಿದೆ. ಈ ರೀತಿಯಾದ ಕಾರ್ಯ ಆಯ್ತು. ನಾನು ಅನಿಸ್ತೇನೆ ನಿಜವಾಗ್ಲೂ ಆತ ದೇವದೂತ ಇದೇನೇ ಸಾನ್ನಿಧ್ಯನೇ ಇರಬಹುದು ಅಂತ. ಖಂಡಿತವಾಗಿ ಯಾರು ಎಂಬುದಾಗಿ ಗೊತ್ತಿಲ್ಲ. ನನ್ನನ್ನು ಕರ್ಕೊಂಡು ಬಂದು ಟಿಕೆಟ್ ಎಲ್ಲ ತೆಗೆಸಿ ಟ್ರೈನಲ್ಲಿ ಕೂರಿಸಿ ಡೈರೆಕ್ಟ್ ಆಗಿ ಹೋಗು ಮತ್ತು ಏನು ನೋಡಬೇಡ ಅಂತ ಹೇಳಿದ ವ್ಯಕ್ತಿ. ಅಂದರೆ ದೇವರ ಒಂದು ಹಸ್ತ, ದೇವರ ಯೋಜನೆ ಇಷ್ಟೆಲ್ಲ ನನ್ನ ಜೀವಿತದಲ್ಲಿ ಮಾಡಿದ ದೇವರು, ಇದು ಖಂಡಿತವಾಗಲೂ ಆತನ ಕಾರ್ಯ ಅಂತ ನಾನು ನಂಬ್ತೇನೆ. ಆ ದಿನಗಳನ್ನು ನೋಡುವಾಗ ಒಂದು ವೇಳೆ ನೀವು ಆ ಒಂದು ಜೋಬಿಚ್ಚಲೆ ಎಲ್ಲ ನಿರೀಕ್ಷೆ ಕಳ್ಕೊಂಡು ಅದೇ ಸ್ಥಿತಿಯಲ್ಲಿ ಇದ್ದಿದ್ರೆ ನಿಮ್ಮ ಗತಿ ಏನೋ ಅಲ್ಲ. ಆ ರೀತಿ ಅನಿಸ್ತಿತ್ತು. ಇದು ಸಮುದ್ರ, ಅದರಲ್ಲಿ ಕೂದು ಆ ಸಮುದ್ರ ಮುಂದೆನೇ ಇದ್ದಿತ್ತು. ಆ ರೀತಿಯಾದಂತಹ ಅನೇಕ ರೀತಿಯ ಆತ್ಮಹತ್ಯೆ, ಅನೇಕ ವಿಚಾರಗಳು ಕೂಡ ಬರ್ತಾ ಇತ್ತು. ಖಂಡಿತವಾಗಿಯೂ ಏನೋ ನಿಮ್ಮ ಜೀವಿತ ಅದೇ ದಿನ ಕೊನೆ ಆಗ್ತಿತ್ತೋ ಏನೋ. ಆದ್ರೆ ಅದೇ ಸಮಯದಲ್ಲಿ, ತಕ್ಕ ಸಮಯದಲ್ಲಿ ಯಾವುದೊಂದು ವ್ಯಕ್ತಿಯ ಮುಖಾಂತರ ನಿಮಗೆ ಹೊಸ ಜೀವಿತಕ್ಕೆ ಅದೇ ದೇವರ ಯೋಜನೆ ಇತ್ತು. ಈ ವ್ಯಕ್ತಿಯನ್ನು ನಾನು ಆರಿಸಿಕೊಂಡಿದ್ದೇನೆ. ನಾವು ನೋಡ್ತೇವೆ, ನಮ್ಮನ್ನು ಕ್ರಿಸ್ತ ಯೇಸು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡ ಆತನಾಗಿದ್ದಾನೆ. ನಿಮ್ಮ ಬಗ್ಗೆ ಆತನಿಗೆ ಒಂದು ಯೋಜನೆ ನಿಮಿತ್ತವಾಗಿಯೇ ಇರ್ಬೋದು, ಖಚಿತವಾಗಿ ಸಹ ಹೇಳಲಿಕ್ಕೆ ಆಗ್ಬೋದು. ನಿಮ್ಮನ್ನು ಆ ಒಂದು ಸಮಸ್ಯೆ ಅಂದ್ರೆ ಆ ಒಂದು ಪರಿಸ್ಥಿತಿನ ನಿಮ್ಮನ್ನು ಹೊರಗೆ ತಂದ್ರು. ನಿಮ್ಮೊಂದು ಸಾಕ್ಷಿಯ ಜೀವಿತ ಅದ್ಭುತಕರವಾಗಿತ್ತು. ಹಾಗಾದರೆ ನಿಮ್ಮ ಒಂದು ಮುಂದಿನ ನಿರೀಕ್ಷೆ ಏನಾಗಿದೆ? ನನ್ನ ನಿರೀಕ್ಷೆ, ದುಶ್ಚಟಗಳಿಂದ ಬಂಧಿಸಲ್ಪಟ್ಟ ಅನೇಕ ಯೌವನಸ್ಥರು ನಿರಾಶೆಯಲ್ಲಿ ಒಳ್ಳೊಳ್ಳೆ ಏನೆಲ್ಲ ಮಾಡಿಕೊಂಡು ಏನೆಲ್ಲ ಮಾಡಿ, ದೇವರ ವಾಕ್ಯ ಹೇಳ್ತದೆ, ಇಡೀ ಲೋಕವನ್ನು ಸಂಪಾದಿಸಿಕೊಂಡು ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೆ ಪ್ರಯೋಜನ. ಇದು ನನಗೆ ಇಷ್ಟವಾದ ಒಂದು ವಚನ. ಇಡೀ ಲೋಕವನ್ನು ಸಂಪಾದಿಸಿ ಮಾಡಿ ನಿನ್ನ ಆತ್ಮ ನಷ್ಟಪಟ್ಟರೆ ನಿನಗೆ ಪ್ರಯೋಜನವೇನು? ಈ ರೀತಿಯಾದ ಈ ಕಾರ್ಯ ಕೂಡ ನನ್ನ ಜೀವಿತದಲ್ಲಾಯಿತು. ಅದೇ ರೀತಿ ನನ್ನ ಅಂತಹ ಪರಿಸ್ಥಿತಿಯಲ್ಲಿದ್ದಂಥ, ಕೆಲಸಕ್ಕೆ ಹೋಗುವಂಥ ಮತ್ತು ಏನೋ ಒಂದು ಸಾಧನೆ ಮಾಡುವಂಥ ಅನೇಕ ಯೌವನಸ್ಥರು, ನಾನು ಹೇಳೋದು ಒಂದೇ ಒಂದು, ದೇವರ ಹಸ್ತ ನಮ್ಮ ಮೇಲೆ ಇದೆ. ನಾವು ದೇವರನ್ನು ತಿಳಿದುಕೊಳ್ಳದೇ ಇದ್ರು, ನಾವು ಏನೋ ಒಂದು ಇದ್ರೂ ಕೂಡ ಆತನನ್ನು ನಾವು ಹುಡುಕುವಾಗ ಮತ್ತು ಆತನಿಗೆ ಮೆಚ್ಚುಗೆ ಆಗುವಂಥ ಒಂದು ಕಾರ್ಯಗಳನ್ನು ಮಾಡುವಾಗ ಮತ್ತು ಆ ಒಂದು ಪರಿಸ್ಥಿತಿಯಲ್ಲಿ ಇರುವಾಗ ಕೂಡ ದೇವರು ನಮ್ಮನ್ನು ಕಾಪಾಡಿ ರಕ್ಷಿಸ್ತಾನೆ. ಅಂತ ಕಷ್ಟದಲ್ಲಿ ಒಂದು ಮಾನಸಿಕ ಅವಸ್ಥಿತಿ ಇರಬಹುದು, ಅಥವಾ ಒಂದು ದುಶ್ಚಟ ಇರಬಹುದು, ಅಥವಾ ಅನೇಕರಾದಂಥ ಒಂದು ಅಪರಾಧ ಅಂತ ಕಾರ್ಯಗಳು ಇದ್ರೂ ಕೂಡ ದೇವರು ಏನು ಮಾಡ್ತಾನೆ, ಆ ಸಂದರ್ಭದಲ್ಲೇ ನಮ್ಮನ್ನು ಪ್ರೀತಿಸಿ ಆತನು ಕರೆದು ಆತನು ತನ್ನ ಸೇವೆಗಾಗಿ ನೇಮಿಸುವಂತಹ ಒಂದು ದೇವರಾಗಿದ್ದಾನೆ. ಅದಕ್ಕಾಗಿ ನನ್ನ ಒಂದು ನಿರೀಕ್ಷೆ, ಆತನ ರಾಜ್ಯಕ್ಕಾಗಿ, ನೀತಿಗಾಗಿ ನಾವು ದುಡಿದು ಅನೇಕ ರೀತಿಯಲ್ಲಿ ಆತನ ಉಪಕಾರ ಮಾಡಿದ್ದಕ್ಕೆ ನಾವು ಏನು ಮಾಡಬೇಕು, ಅನೇಕರನ್ನು ನಡೆಸುವಂಥ ಒಂದು ಭಾರ ಇದೆ, ಸೇವೆ ಮಾಡಬೇಕು. ಯಾಕೆಂದರೆ ಬೇರೆ ಏನಿಲ್ಲ, ಇದಕ್ಕೋಸ್ಕರ ನೇಮಿಸಲ್ಪಟ್ಟ ದೇವರು ಅಂಥ ಒಂದು ಜನರು ಕಷ್ಟ ದುಃಖ ಇಕ್ಕಟ್ಟಿನಲ್ಲಿರಿಗೆ ಹೋಗಿ ಇದನ್ನು ನಾವು ತಿಳಿಸುವಾಗ, ಯಾಕೆಂದರೆ ಇದೇ ನನಗೆ ಮೊದಲು ಸಿಕ್ತು, ಯಾರು ತಿಳಿಸ್ಲಿಕ್ಕೆ ಇರಲಿಲ್ಲ, ಅದರ ದೇವರೇ ತಿಳಿಸಿದ್ರು. ಆ ಕೂಟಕ್ಕೆ ಹೋಗುವಾಗ ಆ ಶಾಂತಿ ಸಮಾಧಾನ ರಕ್ಷಣೆ ನನಗೆ ಸಿಕ್ಕಿದ್ದಂಥ ಅನೇಕರಿಗೆ ಇದನ್ನು ತಿಳಿಸುವಾಗ ಖಂಡಿತವಾಗಿ ಅವರ ಒಂದು ಜೀವಿತವನ್ನು ದೇವರು ಬದಲಾಯಿಸ್ತಾನೆ, ಅವರ ಜೀವಿತದಲ್ಲೂ ಕೂಡ ರಕ್ಷಣೆ ಕೊಡ್ತಾನಂತ ಇದೊಂದೇ ನಿರೀಕ್ಷೆ. ಮತ್ತು ಆತನ ರಾಜ್ಯಕ್ಕಾಗಿಯೇ ಆತನಿಗಾಗಿಯೇ ಜೀವಿಸಬೇಕಂತ ಒಂದೇ ಒಂದು ನಿರೀಕ್ಷೆ. ಇದು ನನ್ನ
ಸೇವೆಯ ಧ್ಯೇಯ ಆಗಿದೆ. ಖಂಡಿತವಾಗಿಯೂ ದೇವರು ನಿಮ್ಮ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸಲಿ. ಯಾವುದೆಲ್ಲ ಆಸೆ ಆಕಾಂಕ್ಷೆಗಳಿವೆಯೋ ದೇವರದನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಹೊಸ ಆತ್ಮಗಳನ್ನು ಕೊಟ್ಟು ನಿಮ್ಮ ಸೇವೆಯನ್ನು ಇನ್ನು ವಿಸ್ತಾರ ಮಾಡಲಿ. ಕುಟುಂಬವಾಗಿಯೂ ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮ ಮಕ್ಕಳಿಗೂ ಸಹ ದೇವರು ಒಳ್ಳೆಯ ವಿದ್ಯಾಭ್ಯಾಸ ಭವಿಷ್ಯತ್ತನ್ನು ಕೊಡಲಿ ಎಂಬುದಾಗಿ ನಾವು ಹಾರೈಸ್ತೇವೆ. ಈ ಒಂದು ಆಸಿರೆ ಟಿವಿಯಲ್ಲಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡದ್ದಕ್ಕಾಗಿ ಆಸಿರೆ ಟಿವಿಯ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ವೀಕ್ಷಕರೇ, ಈಗ ತಾನೇ ಕೇಳಿದಂಥ ಒಂದು ಅದ್ಭುತವಾದ ಸಾಕ್ಷಿ. ಚಿಕ್ಕ ಪ್ರಾಯದಲ್ಲೇ ಅವರಿಗೊಂದು ಛಲ ಇದ್ದಿತ್ತು, ಏನಾದರೂ ಮಾಡಬೇಕು. ನಾವು ಅನೇಕರು ನೋಡ್ಬೋದು, ನಮ್ಮ ಜೀವಿತದಲ್ಲಿ ಸಹ ನಾನು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಹೋಗಬೇಕು ಎಂಬುದಾಗಿ ಅನೇಕ ಆಲೋಚನೆಗಳಿರ್ತವೆ. ಆದರೆ ನಾವು ದೇವರ ವಾಕ್ಯದಲ್ಲಿ ನೋಡೋದಾದರೆ, ನಿಮ್ಮ ಆಲೋಚನೆಗಳು ನನ್ನ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಮಾರ್ಗಗಳು ಉನ್ನತವಾಗಿವೆ ಎಂಬುದಾಗಿ. ನಮ್ಮಲ್ಲಿ ಅನೇಕ ಆಸೆಗಳಿರ್ಬೋದು ಲೋಕದ ರೀತಿಯಲ್ಲಿ ಹಾಗೆ ಮಾಡಬೇಕು, ಆದರೆ ಕಡೆಗೆ ನೆರವೇರುವುದು ದೇವರ ಉದ್ದೇಶ ಮಾತ್ರ. ಯಾವಾಗ ನಮ್ಮ ಜೀವನದಲ್ಲಿ ದೇವರ ಉದ್ದೇಶ ಇರ್ತದೋ ಅದು ಯಾವಾಗಲೂ ಒಳ್ಳೆ ರೀತಿಯಲ್ಲಿ ಇರ್ಬೋದು. ನಮಗೆ ಸ್ವಲ್ಪ ಕಾಲ ಆ ಒಂದು ಉದ್ದೇಶಗಳು ನಮಗೆ ಸರಿ ಕಾಣಲಿಕ್ಕಿಲ್ಲ, ಆದರೆ ದೇವರು ಯಾವುದನ್ನು ನಮಗಾಗಿ ಇಟ್ಟಿದ್ದಾರೋ ಅದು ಉನ್ನತವಾದ ಮಾರ್ಗವೇ ಆಗಿರುತ್ತದೆ. ಈ ಒಂದು ಸುವಾರ್ತಿಕ ಕಾರ್ಯಕ್ರಮವು ನಿಮ್ಮ ಜೀವಿತದಲ್ಲಿ ಹೊಸ ಸಂತೋಷವನ್ನು ತರಲಿ ಮತ್ತು ನಿಜವಾದ ದೇವರನ್ನು ನಿಮ್ಮ ಜೀವಿತದಲ್ಲಿ ಕಂಡುಕೊಳ್ಳುವಂತಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮತ್ತೆ ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇವೆ. ಅಲ್ಲಿಯ ತನಕ ವೀಕ್ಷಿಸುತ್ತಾ ಇರಿ ಆಸರೆ ಟಿವಿ.